ಬಿನ್ನಪವನ್ನು ಅಮ್ಮ ಕೇಳು ಅಮ್ಮ ಕೇಳು ದಯದಿ ಬಿನ್ನಪವನ್ನು ಅಮ್ಮ ಕೇಳು ಎಂದು ಕಾಳಗ ದೊರಕಿತು ಕಾಳಗ ದೊರಕಿತು ಕೂಳ ಕೌರವನಲ್ಲಿ ಕಾಳಗ ದೊರಕಿತು ಕೂಳ ಕೌರವನಲ್ಲಿ ಅಮ್ಮ ಕೇಳು ದಯದಿ ಬಿನ್ನಪವನ್ನು ಅಮ್ಮ ಕೇಳು ಮಗದೊಮ್ಮೆ ಶಿರವಾಗಿದ್ದೇನೆ ತಾಯಿ. ಎದ್ದೇಳು ಮಗನಿಗೆ ಎಷ್ಟು ಸಲ ಅಂತ ನಮಸ್ಕರಿಸ್ತೀನಿ. ಅದು ಹಾಗೆ ಹೆತ್ತ ತಾಯಿಗೆ ಎಷ್ಟು ಬಾರಿ ನಮಸ್ಕರಿಸಿದ್ರು ಅದು ಕಡಿಮೆಯಾಗುವುದು ತಾಯಿ. ಆದರೆ ಆ ತಾಯಿಯ ಆಶೀರ್ವಾದ ಒಂದೇ. ಮಗನೇ ಶ್ರೇಯೋವಂತನಾಗು, ಹೌದಮ್ಮ, ವಿಜಗೀಶ ಪ್ರವೃತ್ತಿಯನ್ನು ಹೊಂದು ಬೆಳೆ ಅಂತ. ಖಂಡಿತ. ಬಂದಂತಹ ನನ್ನನ್ನು ಸರಿಯಾಗಿ ಅವಲೋಕನ ಮಾಡಿದ್ದೆ, ಮುಖಾವಲೋಕನ ಮಾಡಿದ್ದೆ. ಹೌದು, ಪ್ರತ್ಯೇಕವಾಗಿ ಹೇಳಬೇಕು ಅಂತ ಏನೂ ಇಲ್ಲ ಅಮ್ಮ. ಮುಖ ಎನ್ನುವುದು ಮನಸ್ಸಿನ ಕೈಗನ್ನಡಿ. ಮನಸ್ಸಿನಂತಹ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ಮುಖವೇ ಅಂಗೈಗೆ ಹಿಡಿದಂತಹ ಕನ್ನಡಿ ಅಂತ ನೀನು ಆಗಾಗ ಹೇಳ್ತಿದ್ದಂತಹ ಮಾತು. ನಿನ್ನ ಬಳಿಗೆ ಬರುವಾಗ ಯಾವಾಗಲೂ ಸಂತೋಷದಿಂದ ನಗುಮೊಗದಿಂದಲೇ ಸಾಗಿ ಬರುತ್ತಾ ಇದ್ದೆ. ಇಂದು ಹಾಗಲ್ಲ, ನನ್ನ ಬರೋಣದಲ್ಲಿ ವ್ಯತ್ಯಾಸವನ್ನು ಕಾಣುತ್ತಾ ಇದ್ದೆ. ಸರಿಯಮ್ಮ, ನಿನ್ನ ಊಹೆ ಸರಿಯಾದುದು. ಈ ವ್ಯಗ್ರತೆಗೆ ಕಾರಣ ಏನು ನಿನಗೂ ತಿಳಿದಿದೆ ಅಮ್ಮ. ಕುರು ಪಾಂಡವರಿಗೆ ಯುದ್ಧ ಪ್ರಾರಂಭವಾಗಿ ಸರಿ ಎಷ್ಟು ದಿವಸ ಆಯ್ತು ಹೇಳು? ಇವತ್ತಿಗೆ 13 ದಿವಸಗಳಾದವು. ಹೌದು ತಾನೆ. ಇಲ್ಲಿಯವರೆಗೆ ಜಯ ಅಪಜಯ ಎನ್ನುವುದು ಪ್ರಾಪ್ತಿಯಾಗಿಲ್ಲ. ಎಲ್ಲವರು ಯುದ್ಧವನ್ನೇ ಮಾಡುತ್ತಾರೆ. ಈ ಹಿಂದೆ ಭೀಷ್ಮಾಚಾರ್ಯರ ನೇಪಥ್ಯದಲ್ಲಿ ಯುದ್ಧವೆನ್ನುವುದು ಸಾಗಿತ್ತು. ಶಿಖಂಡಿಯ ನೆವನದಿಂದ ಶರಮಂಚದಲ್ಲಿ ಪವಡಿಸಿದ್ರು. 10 ದಿವಸ ಕಳೆದು ಹೋಯಿತು. ಹೌದಮ್ಮ. ಇದನ್ನು ಆಲೋಚನೆ ಮಾಡಿದಂತಹ ಕೌರವ ನಮ್ಮನ್ನು ಹೇಗಾದ್ರೂ ಮಾಡಿ ಗೆಲ್ಲಬೇಕು, ಅಲ್ಲ ಏನಕ್ಕೇನಾದ್ರೂ ಮಾಡಿ ಗೆಲ್ಲಬೇಕು. ಏನಕ್ಕೇನ ಪ್ರಕಾರೇಣ ಗೆಲ್ಲುವ ಯೋಚನೆ. ಹೌದಮ್ಮ. ಆಗ್ಲಿ ಮಗನೇ. ಹಾಗಾಗಿ ಅವ ಇದ್ದಾನಲ್ಲ, ಅವ ಯಾರವ? ಕೌರವ. ದುಷ್ಟ ಕೌರವ. ಹೌದಮ್ಮ. ಆ ಕೂಳ ಕೌರವ ಏನು ಮಾಡಿದೆ ಬಲ್ಲೆ? ಉಭಯ ಕುಲ ಬಿಲ್ಲೋಜರು ಶಾಪಾದಪಿ ಶರಾದಪಿ ಎನ್ನುವಂತಹ ನೆಗಳತೆಯನ್ನು ಪಡೆದಂತಹ ದ್ರೋಣಾಚಾರ್ಯರನ್ನು ಬಳಿಗೆ ಕರೆಸಿಕೊಂಡ, ಸಮಾಲೋಚನೆ ಮಾಡಿದ. ಸರಿ, ಆಮೇಲೆ ಮಾಡಿದ್ದೇನು ಬಲ್ಲೆಯ? ಏನು? ಚಕ್ರ ರಚಿಸಿದನಂತೆ ಕಲಶಜ ಅಮ್ಮ
ವಿಗೋವ ಚಕ್ರ ವಿಗೋವ ರಚಿಸಿದನ ಕಲಶಜ ಅಮ್ಮ ಕೇಳು ಎನ್ನ ವಿಕ್ರಮ ತೋರಲಿ ಜನ ತೆರಳುವೆ ಎನ್ನ ವಿಕ್ರಮ ತೋರಳು ವಿಕ್ರಮ 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 ತೋರಳು ಈ ಜನ ತೆರಳುವೆ ಅಮ್ಮ ಕೇಳು ಅಮ್ಮ ಕೇಳು ಅಮ್ಮ ಎನ್ನ ವಿಕ್ರಮ 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 ತೋರಲಿ ಜನ ತೆರಳುವೆ ತೆರಳುವೆ ಅಮ್ಮ ಕೇಳು ಅಮ್ಮ ನಿನ್ನ ಕಾಲುಗಳು ನೆಲದಲ್ಲಿ ನಿಲ್ಲುವುದಿಲ್ಲ ಮರಿದುಂಬಿ ಹಾಗೆ ಹಾರಾಟ ಮಾಡ್ತಾ ಇದ್ದಿ ಏನಿದು ಅಂತ ಅರ್ಥ ಆಗ್ಲಿಲ್ಲ ಅಮ್ಮ. ದ್ರೋಣಾಚಾರ್ಯರನ್ನು ಬಡುಗೆ ಕರೆಸಿತ ಆಮೇಲೆ ಮಾಡಿದ್ದೇನು ಬಲ್ಲಯ್ಯ ಏನು ಚಕ್ರವ್ಯೂಹ ಎನ್ನುವಂತಹ ಅಭೇದ್ಯವಾದಂತಹ ಕೋಟೆಯನ್ನು ಬಲಿದ ಮಾತ್ರವಲ್ಲ ಆ ಕೋಟೆಯನ್ನು ಬೇಡಿಸುವುದಕ್ಕೆ ಬೇಕಾಗಿ ಆಳನ್ನು ನಮ್ಮಲ್ಲಿಗೆ ಅಟ್ಟಿದ ಈ ವಿಚಾರವನ್ನು ಅರಿತಂತಹ ದೊಡ್ಡ ತಂದೆಯವರು ಚಿಂತಾಕ್ರಾಂತರಾಗಿದ್ರು ಏನು ಮಾಡುವುದು ಎನ್ನುವ ಹಾಗೆ ಆ ಕಾಲಕ್ಕೆ ಸಿಡಿಲ ಮರೆಯಂತ ದೊಡ್ಡಪ್ಪನಲ್ಲಿ ವಿಚಾರವನ್ನು ಅರುಹಿದೆ ನಾನೇ ಒಬ್ಬನೇ ಬಿಡು ಬಿಡು ಚಿಂತೆಯ ರಿಪುಗಳ ಸೊಕ್ಕನು ನಾನರಿವೆ ದುರವೀಳ್ಯವನ್ನು ಕೊಟ್ಟಿ ಅವರನ್ನು ಸಂಹರಿಸಿ ಬರ್ತೇನೆ. ಅವರು ಕೊಡ್ಲಿಕ್ಕಿಲ್ಲ. ಯಾರು ಕೊಡ್ಲಿಕ್ಕಿಲ್ಲ? ದೊಡ್ಡಪ್ಪ. ಇಲ್ಲಪ್ಪ. ಈ ವಿಚಾರದಲ್ಲಿ ತುಂಬಾ ಯೋಚನೆ ಮಾಡುವವರು ಧರ್ಮ ಯಾವುದು, ನೀತಿ ಯಾವುದು, ಯುದ್ಧ ನೀತಿ ಏನು ಅಂತ ಬಹಳ ಚೆನ್ನಾಗಿ ವಿಮರ್ಶಿಸಿ ಪೂರ್ವಾಪರ ಯೋಚನೆ ಮಾಡಿ ತೀರ್ಮಾನ ಕೈಗೊಳ್ಳುವವರು ಹೆಚ್ಚಿ ಆಕೆ ಒಂದು ಕ್ಷಣಕ್ಕೆ ಏನಾದರೂ ಧರ್ಮ ಜಿಜ್ಞಾಸೆ ಆಚಾರ್ಯ ಭೀಷ್ಮರಿಗೆ ಬಂದರೂ ದೊಡ್ಡಪ್ಪನಲ್ಲಿ ಬಂದು ಪರಿಹಾರ ಮಾಡಿಕೊಡುತ್ತಿದ್ರು ಅಂತ ಜ್ಞಾನಿ ಅವರು. ನಿನ್ನನ್ನು ಈ ಎಳೆ ಹುಡುಗನನ್ನು ಅಲ್ಲಿಗೆಲ್ಲ ಹೋಗಿ ಬಿಟ್ಟಲಿಕ್ಕೆ ಅಮ್ಮ ಮೊದಲಿಗೆ ಅವರು ಅವಕಾಶವನ್ನು ಕಲ್ಪಿಸಿ ನನ್ನ ಮಾತು ಸರಿ ಆಯ್ತಲ್ಲ. ಆಮೇಲೆ ನನ್ನ ವೀರಾವೇಶದ ಮಾತುಗಳನ್ನು ಕೇಳಿ ಸಂತೋಷಗೊಂಡ್ರು. ಮೊದಲವರಿಗಿತ್ತು ಇವನಿಂದ ಆಗುತ್ತದ ಇಲ್ವೋ ಆಮೇಲೆ ಧೈರ್ಯವಾಗಿ ನಾನು ಕೊಟ್ಟ ಮೇಲೆ ಮೊದಲು ನಿನ್ನ ಮನಸ್ಸಲ್ಲಿ ನಿಶ್ಚಯ ಮಾಡಿಕೊ ಆಗ್ತದೋ ಇಲ್ವೋ ನಿನಗೆ ನಿರ್ಧಾರ ಆದ್ಮೇಲೆ ಆಗ್ತದೆ ಅಂತ ಇನ್ನೊಬ್ಬರಿಗೆ ಹೇಳ್ಬೋದು. ನನ್ನ ಕ್ರಮವೇ ಹಾಗಮ್ಮ. ಬರುವಲ್ಲಿಗೆ ಮಾತ್ರ ಯೋಚನೆ ಮಾಡುವುದು, ಬಂದ ಮೇಲೆ ಹೊಡೆಬಡಿಯ ಕೆಲಸ. ಹೌದಮ್ಮ. ಹಾಗಾಗಿ ದೊಡ್ಡ ತಂದೆಯವರು ದುರವೀಳ್ಯವನ್ನು ಕೊಟ್ಟು ಅನುಗ್ರಹಿಸಿದ್ದಾರೆ. ಹಾಗು ಮಗನೇ ಜಯಶೀಲನಾಗಿ ಬಾ ಎನ್ನುವ ಹಾಗೆ ಹೆತ್ತೊಬ್ಬೆಯಾದಂತಹ ಎನ್ನಲ್ಲಿ ಆಶೀರ್ವಾದವನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಈ ಕಡೆಗೆ ಸಾಗಿ ಬಂದೆ. ಮಾತ್ರವಲ್ಲ, ಲೋಕದ ಪರಮಾತ್ಮ ಎನಿಸಿಕೊಂಡಂತಹ ಶ್ರೀಕೃಷ್ಣ ಪರಮಾತ್ಮನ ತಂಗಿ ನೀನು ಸುಭದ್ರಾದೇವಿ ನೇಮವನ್ನಿತ್ತು ಆ ಕಾಮಜನಕ ಪ್ರೇಮದಿ ಎನ್ನ ಸಲಹುವಂತೆ ಅಮ್ಮ. ಅಲ್ಲಲ್ಲ, ನೀನಾದರೂ ತಾಯಿ ಇದಕ್ಕೆ ಒಪ್ಪಿಕೊಳ್ಳುತ್ತಾಳೆ ಎನ್ನುವ ತೀರ್ಮಾನಕ್ಕೆ ಹೇಗೆ ಬಂದಿದೆ ಅಂತ ನಿರೀಕ್ಷೆ ಹೇಗೆ ಉಂಟಾಯಿತು? ದೊಡ್ಡಪ್ಪನೇ ಅಷ್ಟು ಮಾತನಾಡಿದ್ರು. ಆಮೇಲೆ ಪರಿಪರಿಯಾಗಿ ನೀನು ಅವರನ್ನು ಒಡಂಬಡಿಸಿ ಅಥವಾ ಒತ್ತಾಯದ ಮಾಘಸ್ನಾನ ಮಾಡಿಸಿ ವಿಳಯವನ್ನು ಪಡ್ಕೊಂಡೆ. ಅಂತಹ ಕಾಲಕ್ಕೆ ಎತ್ತವೆಯಾದ ನಾನು ನಿನ್ನನ್ನು ಕಳಿಸಿಕೊಡ್ತೇನೆ ಅಂತ ನಿರ್ಧಾರಕ್ಕೆ ಬಂದಿಯಾಗಿ. ಹೌದಮ್ಮ, ಅದೇ ಒಂದು ವಿಶ್ವಾಸದಲ್ಲಿ ಈ ಕಡೆಗೆ ಧಾವಿಸಿ ಬಂದಿದ್ದೇನೆ. ಆದ್ದರಿಂದ ಅಮ್ಮ 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 ಆಶೀರ್ವಾದವನ್ನು ಮಾಡಿ ಕಳುಹಿಸಿಕೊಡಿ. ಯುದ್ಧಕ್ಕೆ ಹೋಗುತ್ತೇನೆ, ಚಕ್ರವ್ಯೂಹವನ್ನು ಪ್ರಾಪಿಸ್ತೇನೆ ನಾನು. ಹೌದಮ್ಮ. ಬುದ್ಧಿ ಸರಿ ಉಂಟು. ಯಾಕಮ್ಮ? ಯಾಕೋ ಮಗನೇ? ಏತಕ್ಕಿಂತ ಬುದ್ಧಿ ಬಂತು, ಹೋಗಿ ಬರ್ತೇನೆ ತಾಯಿ. ಏತಕ್ಕಿಂತ ಬುದ್ಧಿ ಬಂತು
ಕಂದ ಕಂದ ನಿನಗೆ ಪ್ರೀತಿಯೇನು ಮರಣದೊಸಗೆ ನಿನಗೆ ಪ್ರೀತಿಯೇನು ಮರಣದೊಸಗೆ ಕಂದ 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 ಏತಕ್ಕಿಂತ ಬುದ್ಧಿ ಬಂತು ಕಂದ ಕಂದ ಮಗನೇ, ಅಮ್ಮ ನಿನ್ನ ಮಾತುಗಳನ್ನು ಕೇಳಿ ತಾಯಿ ಆನಂದಿಸುತ್ತಾಳೆ, ತುಂಬ ಹೃದಯದಿಂದ ಕಳಿಸಿಕೊಡ್ತಾಳೆ ಅಂತ ಭಾವಿಸಿ ನೀನು ಬಂದದ್ದೇ ಹೌದು ಅಂತಾದರೆ ಖಂಡಿತ ತಾಯಿ. ಮಗನೇ, ಯಾಕಮ್ಮ? ಕೆಲವೊಂದು ನಿರ್ಣಾಯಕವಾದ ಘಟ್ಟದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಸಾವಿರ ಸಲ ಯೋಚನೆ ಮಾಡಬೇಕಾಗುತ್ತದೆ. ಕಾಲಿಡುವ ಮೊದಲು ಕಣ್ಣಿಡಬೇಕಮ್ಮ. ಅಲ್ವೇ? ತಲೆಗಟ್ಟಿ ಉಂಟು ಅಂತ ಯಾರು ಹೋಗಿ ಬಂಡೆಗಲ್ಲಿಗೆ ಜಪ್ಪುವುದಿಲ್ಲ. ಅವನು ಮೂರ್ಖ ಅಂತ ಹೇಳ್ತಾನೆ. ಅವನನ್ನು ಬುದ್ಧಿವಂತ ಅಂತ ಹೇಳುವವರೇ ಅಲ್ಲ. ಇಲ್ಲ, ಅವನು ಅಲ್ಪಮತಿ ಆಗಿರ್ತಾನೆ. ಏನನ್ನು ನಾನು ಸಾಧಿಸಬಲ್ಲೆ ಎಂದು ಭಂಡಧೈರ್ಯದಿಂದ ಹೋಗಿ ಕುಂಭನಾಗಿ ಬಿಡುತ್ತಾನೆ. ನನ್ನ ಮಗ ಹಾಗಾಗುವುದಕ್ಕೆ ನನಗೆ ಇಷ್ಟ ಉಂಟೇನೋ? ಇಲ್ಲವೇ ಇಲ್ಲ. ಶ್ರೀಕೃಷ್ಣ ಸ್ವಾಮಿಯಿಂದಲೇ ಎಲ್ಲವನ್ನು ಪಡೆದುಕೊಂಡಂತ ನೀನು ಲೋಕೋತ್ತರ ವೀರನಾಗಬೇಕೆನ್ನುವ ಇರಾದೆಯನ್ನು ಈ ತಾಯಿ ಇಟ್ಟುಕೊಂಡಂತ ಆ ದೊಡ್ಡ ಆಶೆ ನಿನಗೆ ಅರಿವಾಗುವುದಿಲ್ಲವೇನೋ? ಯೋಚನೆ ಮಾಡಿದ್ದೀಯಾ ನೀನು? ಏನಮ್ಮ? ಪಾಂಡವರೆಲ್ಲ ಯುದ್ಧದಲ್ಲಿ ಯಾವತ್ತು ಗೆಲ್ಲಬೇಕು ಅಂತ ಬಯಸುವವರು ಅಥವಾ ಪಾಂಡವರೇ ಗೆಲ್ಲಬೇಕೆನ್ನುವ ಹಾಗೆ ವಿರೋಧ ಪಕ್ಷದಲ್ಲಿಯೂ ಬಹಳಷ್ಟು ಮನಸ್ಸಿಗೆ ಬದ್ದವರಿದ್ದಾರೆ. ನಾವು ಮೇಲ್ಪಂಕ್ತಿಯ ನಾಯಕರನ್ನೇ ನೋಡೋಣ. ಆಚಾರ್ಯ ದ್ರೋಣರಿಗಾಗಲಿ ಭೀಷ್ಮರಿಗಾಗಲಿ ಅಥವಾ ಇನ್ಯಾರೋ ಆ ಮನಸ್ಸುಳ್ಳವರಿಗೆಲ್ಲ ಪಾಂಡವರು ಸೋಲಬೇಕು ಅಂತ ಉಂಟು. ಆದರೆ ಅವರು ಕೌರವನ ಬಳಿಯಲ್ಲಿ ಇದ್ದು ಸಕಾಲಿಕವಾಗಿ ಅವನಿಗೆ ಯೋಚನೆಗಳನ್ನು ನೀಡುತ್ತಾ ಸಲಹೆಗಳನ್ನು ಕೊಡುತ್ತಾ ಯುದ್ಧವನ್ನು ಎದುರಿಸುತ್ತಾ ಇದ್ದಾರೆ. ಸರಿ, ಹೌದು ತಾನೆ? ಹಾಗಾದರೆ ನಮ್ಮನ್ನು ಮಣಿಸಬೇಕೆನ್ನುವ ಹಾಗೆ ಬೇರೆ ಬೇರೆ ಯುದ್ಧ ತಂತ್ರಗಳನ್ನು ಬಳಸಿಕೊಂಡು ಗೆಲ್ಲುವುದಕ್ಕಾಗಿ ಅವ ಪ್ರಯತ್ನಿಸ್ತಾನೆ. ಆ ಕಾಲಕ್ಕೆ ಕಲಶಜರನ್ನು ಮುಂದಿರಿಸಿಕೊಂಡು ಚಕ್ರವ್ಯೂಹವನ್ನು ಬಲಿದಿದ್ದಾನೆ. ಯುದ್ಧಕ್ಕೆ ಹೋಗುವವರು ನಮ್ಮಲ್ಲಿ ಯಾರು ಇಲ್ಲ ಅನ್ನುವಾಗ ನೀನು ನೇರವಾಗಿ ನುಗ್ಗಿದೆ. ದೊಡ್ಡಪ್ಪನಲ್ಲಿ ನಿನ್ನ ಮೃದು ಮಾತುಗಳಿಂದ ಅವರನ್ನು ಒಪ್ಪಿಸಿ ಮಂಕು ಮರಳು ಮಾಡಿದೆ. ಈ ತಾಯಿಯಲ್ಲಿ ಅಷ್ಟು ಸುಲಭ ಇಲ್ಲ ಮಗನೇ. ಬುದ್ಧಿಯನ್ನು ಎಲ್ಲೋ ಬಚ್ಚಿಟ್ಟು ವ್ಯವಹಾರ ಮಾಡಬಾರದು. ಬುದ್ಧಿ ಇರುವುದೇ ಕೆಲಸ ಮಾಡೋದಕ್ಕೋಸ್ಕರವಾಗಿ. ಆ ಕಾರ್ಯ ಮಾಡಿದರೆ ತಾನು ಎಷ್ಟು ಯಶಸ್ವಿಯಾಗುತ್ತೇನೆ ಅಂತ ಯೋಚನೆ ಮಾಡದೆ ಕಾಲಿಟ್ರೆ ಘೋರವಾದ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋದ ಮೇಲೆ ಬೊಬ್ಬೆ ಹಾಕಿದ್ರೆ ಆಗ್ತದ? ಆ ಮೊದಲು ಯೋಚನೆ ಮಾಡಬೇಕು. ಹಾಗೆ ನೀನು ಕೂಡ ಯುದ್ಧ ಕ್ಷೇತ್ರವನ್ನು ಸೇರುವುದಿದ್ದರೆ ಒಬ್ಬ ಯೋಧನಿಗೆ ಅದು ನವರಾತ್ರಿ, ಅದು ಅತ್ಯಂತ ಉತ್ಸಾಹದ ಕ್ಷಣ. ನನಗೂ ಗೊತ್ತಿದೆ. ನೀನು ಕೂಡ ಯುದ್ಧ ವಿದ್ಯೆಯನ್ನು ಕಲ್ತಿದ್ದಿ, ಸಹಾಯಕ ಪ್ರಯೋಗ ಮಾಡೋದೆಲ್ಲ ಗೊತ್ತಿದೆ. ಆದರೆ ಎಲ್ಲಿ ಹೇಗೆ ಅಂತ ಯೋಚನೆ ಮಾಡಬೇಕಲ್ಲ. ಅಲ್ಲಿರುವಂತಹ ವೀರರ ಬಗ್ಗೆ ಒಬ್ಬೊಬ್ಬರಾಗಿ ಹೇಳಲಿಕ್ಕೆ ಹೋದ್ರೆ ನಿನಗೆ ತಿಳಿಯದೆ ಯಾರೆಲ್ಲ ಇದ್ದಾರೆ ಯೋಚನೆ ಮಾಡು. ನಾಯಕನಾಗಿ ಕೌರವನಿದ್ದಾನೆ. ಅವರಿಗೆ ದೊಡ್ಡ ಸಲಹೆಯನ್ನು ನೀಡುವುದಕ್ಕೋಸ್ಕರವಾಗಿ ಅವನ ಆಪ್ತನಾದಂತ ಕರ್ಣನಿದ್ದಾನೆ, ತಮ್ಮ ದುಶ್ಯಾಸನನಿದ್ದಾನೆ. ಇವರನ್ನೆಲ್ಲ ಹೇಗೆ ಯಾವಾಗಲೂ ಮಗನ ಶ್ರೇಯಸ್ಸನ್ನೇ ಬಯಸೋಳು ನೀನು. ಆದ ಕಾರಣ ಹೇಳ್ತಾ ಇದ್ದೇನೆ ಅಮ್ಮ, ಕರ್ಣಾದಿ ಸುಪಟಾವಳಿಯರ ಶಿರವನ್ನು ಕತ್ತರಿಸಿ ನಾನು ಬರ್ತೇನೆ. ಸರದವಲ್ಲ ಸಮರಾಗಿಂದು ಸರಸವಲ್ಲ ಸಮರಾಗಿಂದು ಕಂದ ಕಂದ ಕಲಜ ತರಳ
ಕಂದ ಸರಸವಲ್ಲ ಸಮರವೆಂದು ಕಂದ ಕಂದ ಕಲಶ ತರಳನ ಗೆಲ ಭವ ಕರಿದು ಕಂದ ಕಂದ ಸರಸವಲ್ಲ ಸಮರವೆಂದು ಅಲ್ಲ ಸಮರ ಎಂದು ಕಂದ 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 ಮಗನೇ, ರಣೋತ್ಸಾಹದಿಂದ ನೀನು ಕೆಚ್ಚಿನ ಮಾತುಗಳನ್ನು ಆಡುತ್ತಿದ್ದೆ. ಹೌದಮ್ಮ. ಆದರೆ ನಿನ್ನನ್ನೇ ನೆಚ್ಚಿಕೊಂಡಿರುವ ನಾನು ಆ. ಅದನ್ನು ಕಿಚ್ಚು ಅಂತ ಅರ್ಥ ಮಾಡಿಕೊಳ್ಳುತ್ತೇನೆ. ಓಹೋ. ಕಿಚ್ಚಿನ ಕಿಡಿ ಸಾಕು ನಾಡು ಸುಡುತ್ತದೆ ಮಗನೇ. ಓಹೋ. ಹಾಗೆಂತ ಲಕ್ಷ್ಯ ಮಾಡ್ಲಿಕ್ಕೆ ಬರುವುದಿಲ್ಲ. ಆ. ಇಲ್ಲಿಯೂ ನೀನು ಯೋಚನೆ ಮಾಡಿಕೊಂಡದ್ದು ಲಹರಿ ಹರಿಯುವಂಥದ್ದು ಆ. ದುಷ್ಟ ವಧೆ ಎನ್ನುವ ಕಡೆಗೆ ಮಾತ್ರ ಇದೆ ಹೊರತು ಆ ಕಡೆಗೆ ಲಕ್ಷ್ಯ. ಆ ಕಡೆ ಈ ಕಡೆ ಯೋಚನೆ ಮಾಡಲಿಲ್ಲ. ಆ. ಅದು ಸರಿ, ಯುದ್ಧ ಕ್ಷೇತ್ರವನ್ನು ಸೇರುವಂತಹ ಕುದುರೆಯ ಕಣ್ಣಿಗೆ ಪಟ್ಟಿಗೆ ಕಟ್ತಾರೆ. ಆ. ಆ ಪಟ್ಟಿಯನ್ನು ಕಟ್ಟಿದ್ದು ಅದು ಆ ಕಡೆ ಈ ಕಡೆ ನೋಡುದಿಲ್ಲ, ವೈರಿಯನ್ನು ಮಾತ್ರ ಗುರುತಿಸಿ ಮುಂದೆ ಓಡುತ್ತದೆ. ಆ. ನಿನಗೂ ಹಾಗೆ ಆಗಿದೆ. ಆ. ನಿನ್ನ ಊರಿಗೆ ಹುಡುಗರು ಯಾರೋ ಎಲ್ಲ ಹೇಳಿ ಆ. ನಿನ್ನನ್ನು ಉಬ್ಬಿಸಿಟ್ಟಿದ್ದಾರೆ. ಆ. ನಿನಗಾಗುತ್ತದೆ ಅಭಿಮನ್ಯು, ನೀನು ಈ ಕೆಲಸ ಮಾಡಬೇಕು, ಇವತ್ತು ನೀನು ಯಶಸ್ವಿಯಾಗುತ್ತೆ ಎನ್ನುವ ಹಾಗೆ ಆ. ಅವರ ಕಿವಿ ಮಾತನ್ನು ಕೇಳಿಯೋ ಆ. ಅಥವಾ ನಿನ್ನದೇ ಆದಂತ ರಣೋತ್ಸವದಲ್ಲಿ ಹೊರಟೋ ಆ. ದೊಡ್ಡಪ್ಪ ಒಪ್ಪಿದ್ದಾರೆ ಅಂತ ಹೇಳಿಯೋ ಆ. ಯುದ್ಧಕ್ಕೆ ಹೋದೆ ಅಂತಾದ್ರೆ ಆ. ಆಗುವ ದುಷ್ಪರಿಣಾಮವನ್ನು ಯೋಚನೆ ಮಾಡು. ಆ. ಕೋಟೆಯನ್ನು ಕಟ್ಟಿದವರು ಯಾರು? ಆ. ಶಾಪಾದಪಿ ಶರಾದಪಿ ಆ. ಸಾಕ್ಷಾತ್ ಭವನ ಹಾಗೆ ಇರುವಂತ ಆ. ಆಚಾರ್ಯ ದ್ರೋಣರು. ಕೊಲ್ಲುವುದಕ್ಕೂ ಸಮರ್ಥರು. ಹೌದು. ಹೌದು. ಕಾಯುವುದಕ್ಕೂ ಸಮರ್ಥರಿದ್ದಾರೆ. ಹೌದಮ್ಮ. ಉಭಯ ಕುಲಗಳಿಗೂ ಕೂಡ ಬಿಲ್ಪಾಠವನ್ನು ಮಾಡಿ ಆ. ನಿನ್ನ ಅಪ್ಪನನ್ನು ಬೆಳೆಸಿದ್ದಾರೆ. ಹೌದು. ಪಾರ್ಥ ಏವದನುತ್ತರ ಅಂತ ಹೇಳಿಸಿದ್ದಾರೆ. ಅಂತವರ ಮಗನಾಗಿ ನೀನು ಆ ಮಟ್ಟಕ್ಕೆ ತಲುಪಿ ಮಾತನಾಡಬೇಕು ಮಗನೇ. ಆ. ಕಲಸಗರ ಬರೆದಂತ ಚಕ್ರವ್ಯೂಹ ಆ. ಒಂದು ಕಡೆಯಿಂದ ಒಂದು ಅಲಗು ಸವ್ಯವಾಗಿ ಚಲಿಸಿದರೆ ಆ. ಮತ್ತೊಂದು ಕಡೆಯಿಂದ ಇನ್ನೊಂದು ಅಲಗು ಅಪಸವ್ಯವಾಗಿ ಚಲಿಸುತ್ತದೆ. ಸವ್ಯ ಅಪಸವ್ಯವಾಗಿ ಅಪಸವ್ಯಗಳನ್ನು ಅನುಲೋಮ ವಿಲೋಮಗಳನ್ನು ಹೊಂದಿರುವಂತ ಈ ಕೋಟೆಗಳ ಆ. ಪ್ರಮುಖ ದ್ವಾರಗಳಲ್ಲಿ ವೀರರಿರ್ತಾರೆ. ಹೌದಮ್ಮ. ಅಂತ ವೀರರನ್ನು ಭೇದಿಸುತ್ತಾ ಬೇಯಿಸುತ್ತಾ ಆ. ಹೃದಯ ಸ್ಥಾನವನ್ನು ತಲುಪುವರೇ ಬಹಳ ಕಷ್ಟ ಆಗುತ್ತದೆ. ಆ. ನಿನಗೆ ಬೆಂಗಾವಲಿಗಾಗಿ ಕೆಲವರನ್ನು ಕೊಟ್ಟಿರ್ಬೋದು, ಕಳಿಸಿಕೊಟ್ಟಿರ್ಬೋದು, ಆ. ಆದರೆ ಅದರ ಸೂಕ್ಷ್ಮವನ್ನು ಅರಿತಿರುವವನು ನೀನಿದ್ದೀಯಾ. ಆ. ಹಾಗಾಗಿ ಚಕ್ರವ್ಯೂಹ ಭೇದಿಸ್ತೇನೆ ಅಂತ ಹೇಳ್ತೀವಿ ಮಗನ. ಆ. ಅವನನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಆ. ಕೇಂದ್ರ ಸ್ಥಾನ ಅಥವಾ ವ್ಯೂಹದ ಮಧ್ಯಪ್ರದೇಶಕ್ಕೆ ನೀನು ತಲುಪಿದವಾಗ ಆಚಾರ್ಯ ದ್ರೋಣರೇ ಪ್ರತಿಪರಮೇಶ್ವರನ ಹಾಗೆ ನಿಂತು ನಿನ್ನನ್ನು ವಿರೋಧಿಸ್ತಾರೆ ಮಗನೇ. ಹಾಗಾಗಿ ಆ. ಕೇವಲ ಎಲ್ಲವನ್ನು ಆಟ ಅಂತ ಗ್ರಹಿಸಬೇಡ. ಆ. ಸಾಕು ನಿನ್ನ ಆಟ ಒಳಗೆ. ಅಮ್ಮ. ನನ್ನ ಹುಟ್ಟಾಗಿದೆ. ನಮ್ಮ ಹಿರಿಯರು ಆಳಿ ಬಾಳಿ ಗಳಿಸಿದಂತಹ ಕೀರ್ತಿಯಂತಹ ಮಕುಟಕ್ಕೆ ಮತ್ತೊಂದು ಗರಿಯನ್ನು ಪೋಣಿಸುವುದಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಹಾಗಾಗಿ ಆ ಅವಕಾಶದಿಂದ ಯಾವ ಕಾಲಕ್ಕೂ ವಂಚಿತನಾಗುವುದಿಲ್ಲ. ಒಂದು ವೇಳೆ ನಾ ಹಿಂದುಳಿದೆ ಎಂದಾದ್ರೆ ಎಲ್ಲರೂ ಮಾಡುತ್ತಾರೆ. ಹಾಗಾಗಿ ಸಿಕ್ಕಂತಹ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಲು ಹೊರಟವನಿದ್ದೇನೆ. ಅಮ್ಮ ಅಮ್ಮ ಆಶೀರ್ವಾದವನ್ನು ಮಾಡುತ್ತಾರೆ. ನಿನಗೆ ಯುದ್ಧಕ್ಕೆ ಹೋಗುವುದೇ ನೀತಿ ಎಂದನಿಸುತ್ತದೆ. ಪೋಪುದಿಂದು ನೀತಿಯಲ್ಲ ನೀತಿಯಲ್ಲ ಪೋಪುದಿಂದು ಕಂದ ಕಂದ ಎನ್ನ ಹೋಗೈ
ಬೆಳಕಿ ಬುದ್ಧಿ ಬಂತು ಕಂದ ಕಂದ ಮಗನೇ ಹೆತ್ತ ತಾಯಿ ತನ್ನ ಕಂದನನ್ನು ಬಾಹುಗಳಲ್ಲಿ ಪಿಡಿದು ಎದೆಗಪ್ಪಿ ಸ್ತನ್ಯಪಾನ ಮಾಡಿಸುತ್ತಾಳೆ. ಖಂಡಿತ ಆ ಕಾಲಕ್ಕೆ ಎಳೆಯ ಮಗು ತನ್ನ ಮೃದು ಪಾದಗಳಿಂದ ತಾಯಿಯ ಎದೆಯನ್ನು ಒದ್ದು ಬಿಡುತ್ತದೆ. ಹೌದಮ್ಮ. ತಾಯಿಗೆ ಅದು ಆಪ್ಯಾಯಮಾನವಾಗುತ್ತದೆ. ಇನ್ನೂ ಮಗು ಒದೀಲಿ ಅನ್ನುವಂಥ ಬಯಕೆಯನ್ನು ಹೊಂದಿರುತ್ತಾಳೆ. ಹೌದಮ್ಮ. ಅದೇ ಮಗು ಮುಂದೆ ಭುಜದೆತ್ತರಕ್ಕೆ ಬೆಳೆದು ನಿಂತು ತಾಯಿಯ ಎದೆಯನ್ನು ಒದ್ರೆ ಎಷ್ಟು ನೋವಾಗಬಹುದು, ಆಕೆ ಹೇಗೆ ಸಹಿಸಿಕೊಳ್ಳಬಹುದು ಹೇಳ ಮಗನೇ. ಆ ತಪ್ಪನ್ನು ತಿದ್ದಿ ತೀಡಿ ಸರಿದಾರಿಯಲ್ಲಿ ಹೋಗುವ ಹಾಗೆ ಪ್ರೇರೇಪಿಸ್ತಾಳೆ ತಾನೆ. ನನ್ನ ಪಾಲಿಗೂ ಈಗ ಹಾಗಾಯಿತು. ಯಾಕಮ್ಮ? ನನ್ನ ಪ್ರಜ್ಞೆಯ ಸುಕುಮಾರ ಹಡೆದೆ. ಹೌದು, ನವಮಾಸಗಳ ಕಾಲ ಉದರದಲ್ಲಿ ಹೊತ್ತೆ, ದಶಮದಲ್ಲಿ ಹೆತ್ತೆ. ಹೌದಮ್ಮ. ಮೈಯ ರಕ್ತವನ್ನು ಕರಗಿಸಿ ಹಾಲಾಗಿಸಿ ಊಡಿಸಿ ಲಾಲಿಸಿ ಪಾಲಿಸಿ ಇಂದು ಭುಜೆತ್ತರಕ್ಕೆ ಬೆಳೆಸಿದ್ದೇನೆ. ಹೌದಮ್ಮ. ಮಗನೇ, ಅಮ್ಮ, ತಂದೆ ತಾಯಿಗಳು ಮಕ್ಕಳನ್ನು ಪಡೆಯುವುದು ಕೇವಲ ದೇಹದ ತೀಟಿಯನ್ನು ತೀರಿಸುವುದಕ್ಕಾಗಿ ಅಲ್ಲ ಕಂದ. ಖಂಡಿತವಾಗಿಯೂ ಅಲ್ಲ. ನಮ್ಮ ವಂಶೋನ್ನತಿ, ಕುಲೋನ್ನತಿ, ಪುರೋನ್ನತಿ ಆಗಬೇಕು ಎನ್ನುವ ಆಶಯವನ್ನು ಹೊಂದಿರುತ್ತಾರೆ. ಹೌದು ತಾಯಿ. ನಾಳೆ ಈ ಮಕ್ಕಳು ನಮ್ಮ ಹೆಸರು ಉಳಿಸಬೇಕು, ವಂಶ ಗೌರವ ಬೆಳೆಸಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಇಲ್ಲ ಅಂತ ಹೇಳುವುದಿಲ್ಲ. ನಿನ್ನಲ್ಲಿ ಏನಮ್ಮ? ಮೂರು ಲೋಕದ ಗಂಡನಾದಂತ ಭಾರತಮಾಶೆಯನ್ನು ಕಾಡ್ತಾ ಇದ್ದೇನೆ. ಹೌದು. ಎಂದು ಕೈದು ಧಾರಣೆ ಮಾಡಿಕೊಂಡು ಅಮ್ಮ ಯುದ್ಧಕ್ಕೆ ಹೋಗ್ತದೆ, ಆಶೀರ್ವಾದ ಮಾಡು ಅಂತ ಹೇಳ್ತೀಯಲ್ಲ ಮಗನೇ. ಹೋಗುವುದಲ್ಲ, ಹೋಗ. ಇಲ್ಲ. ಯಾಕಮ್ಮ? ಹೋಗಲೇಬೇಕು ಅಂತ ಹಠ ಹಿಡಿತಾ ಇದ್ದೆ. ಖಂಡಿತ ಹೋಗಲೇಬಾರದು ಅಂತ ನಾನು ಹಠ ಹಿಡಿದದಕ್ಕೊಂದು ತೀರ್ಮಾನ ಅಂತ ಆಗುವುದಿಲ್ಲ. ಮತ್ತೆ ಹೋಗುವುದನ್ನು ನೀತಿ ಎಂದು ನೀನು ಅನುಸರಿಸಿದರೆ ನೀತಿಯಲ್ಲ ಅಂತ ನಾನು ಹೇಳ್ತೇನೆ. ಆದರೆ ಸಿದ್ಧವಾಗಿದ್ದೀನಿ. ಹೋರಾಡಲೇಬೇಕೆನ್ನುವಂಥ ಅದಮ್ಯ ಬಯಕೆ ಉತ್ಸಾಹದಲ್ಲಿ ಪುಟಿಯುತ್ತಾ ಇದೆ. ಹೌದು ತಾಯಿ. ಭುಜಗಳಲ್ಲಿ ಆ ಶಕ್ತಿ ಹೊಮ್ಮುತ್ತಾ ಇದೆ. ಅಮ್ಮ ವಿಕ್ರಮ ಸಾಧಿಸ್ತೇನೆ ಅಂತ ಹೇಳ್ತಿ. ಹೌದಮ್ಮ. ನನಗೆ ಅಡ್ಡ ಬಂದೆ ಅಂತ ಆದರೆ ಪ್ರಾಯಶಃ ನಿನಗೆ ನಾನು ಆ ಕುರುಗೋಪಾಲರ ಹಾಗೆ ಕಾಣಿಸುವುದಕ್ಕೆ ಸಾಧ್ಯ ಉಂಟು. ಅಂದ್ರೆ ನಾನು ಈ ಕಾರ್ಯ ಮಾಡ್ಲಿಕ್ಕೆ ಹೋದಾಗ ನಮ್ಮಮ್ಮ ನನಗೆ ತಡೆದ್ಲು, ಹಾಗಾಗಿ ಅವಳು ಶತ್ರು ಸಮಾನಳು ಅಂತ ನೀನು ಯೋಚನೆ ಮಾಡ್ತಿ. ಹೌದು ತಾನೆ? ಶತ್ರುಗಳೆಲ್ಲ ಇದ್ರೆ ಒಂದಾಗ ಏನ್ ಮಾಡ್ತಿ? ಅವರ ಶಿರವನ್ನು ಕತ್ತರಿಸ್ತೇನೆ. ತರಿತಾ ಮುಂದೆ ಸಾಗ್ತಿಯಲ್ಲ. ಹೌದಮ್ಮ. ಕೈಯಲ್ಲಿ ಕರವಾಳ ಇರುವುದೇ ಹರಿಗಳ ಶಿರವನ್ನು ಕೆತ್ತುವುದಕ್ಕೆ. ಹೌದು. ನಿನ್ನ ಶೌರ್ಯವನ್ನು ಮೆರೆಯುವುದಕ್ಕೆ. ಹೌದು ತಾನೆ? ನಿಜ ತಾಯಿ. ಯುದ್ಧಕ್ಕೆ ಹೋಗಬೇಡ ಅಂತ ಹೇಳುವ ಕಾಲಕ್ಕೆ ನಿನಗೆ ಅರಿಯಾಗುತ್ತೇನೆ. ಎಲ್ಲ ಘಾತಿಸಿ ಮುಂದೆ ಹೋಗ. ತಡವರೇ ಈ ಪರೇ ನುಡಿವರೆ, ಈ ಪರೇ ನುಡಿವರೆ ಜಯದೊಡನೆ ಕಳುಗದೆ ಮರುಗುವಿರೆ, ಮರುಗುವಿರೆ ತಡೆವರೆ ಎಲೆ ತಾಯೇ ಈ ಪರಿ ನುಡಿವರೆ. ಅಮ್ಮ 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 ಯಾಕಮ್ಮ ಇಂತಹ ಮಾತುಗಳನ್ನಾಡುತ್ತಾ ಇದ್ದಿ? ನನ್ನವ್ವೆ ನಾ ಓಡೋಡಿ ಬಂದಾಗ ಪ್ರೀತಿಯಿಂದ ಆಶೀರ್ವಾದವನ್ನು ಮಾಡಿ ಕಳುಹಿ ಕೊಡ್ತಾಳೆ ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಧಾವಿಸಿ ಬಂದೆ ನಾನು. ನನ್ನ ನಿರೀಕ್ಷೆ ಎಲ್ಲ ಸುಳ್ಳಾಗಿ ಹೋಯಿತು ತಾಯಿ.
ನನ್ನ ಉತ್ಸಾಹ ಎನ್ನುವಂತಹ ಅಗ್ನಿಗೆ ನೀನು ತುಪ್ಪವನ್ನು ಸುರಿಯಿತಿ ಎನ್ನುವ ಹಾಗೆ ಆಶೆ ಇರಿಸಿಕೊಂಡ್ರೆ ನೀರನ್ನೇ ಎರೆದು ಬಿಟ್ಟೆ ಎಲ್ಲ ತಾಯಿ. ಪಾಯಸ ತಿನ್ನಬೇಕು ಎನ್ನುವ ಹಾಗೆ ಆಶೆ ನಿರಿಸಿಕೊಂಡವನ ಬಾಯಿಗೆ ಕಾದಂತಹ ಕಬ್ಬಿಣದ ಸಲಾಕೆಯನ್ನು ತುರುಕಿದ ಹಾಗಾಯಿತು. ಯಾಕಮ್ಮ, ನೀನೇ ಹೇಳಿಕೊಟ್ಟಂತಹ ಮಾತು, ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಡಿಗೆ ಅಶ್ವಮೇಧದ ಫಲ ಅದು ಪ್ರಾಪ್ತಿಯಾಗಬೇಕು ಎನ್ನುವ ಹಾಗೆ ಅನವರತವು ಬಯಸಿದವ ನಾನಮ್ಮ. ಅಮ್ಮ, ಎಳವೆಯಲ್ಲಿ ನೀನೇ ಹಲವಾರು ಕಥೆಗಳನ್ನು ಬೋಧಿಸಿದವಳು. ನಿನ್ನ ತೊಡೆಯಲ್ಲಿ ಮಲಗುತ್ತಿರುವಂತಹ ವೇಳೆಯಲ್ಲಿ ಒಂದು ದಿವಸ ಕುರುಕುಲ ಪಿತಾಮಹ ಎನಿಸಿಕೊಂಡಂತಹ ಭೀಷ್ಮಾಚಾರ್ಯರ ಬಗ್ಗೆ ಕಥೆಯನ್ನು ಹೇಳುತ್ತಾ ಇದ್ದೆ. ಇನ್ನೊಂದು ದಿವಸ ಐರಾವತವನ್ನು ದರಗಿಳಿಸಿದಂತಹ ಅನ್ನಪ್ಪ ಪಾರ್ಥನ ಬಗ್ಗೆ ಯಶೋಗಾಥೆಯನ್ನು ಹೇಳುತ್ತಾ ಇದ್ದವಳು. ನಿನ್ನ ಮಗನು ಹಾಗೆ ಆಗಬೇಕು ಎನ್ನುವ ಹಾಗೆ ಹಂಬಲವನ್ನು ಇರಿಸಿಕೊಂಡವಳಲ್ವೇ ತಾಯಿ? ತಳವರೇತಕ್ಕೆ ಎಲೆ ತಾಯಿ, ರಣಕ್ಕೆ ಹೋಗುತ್ತೇನೆ ಎನ್ನುವ ಹಾಗೆ ಕೇಳಿಕೊಂಡಾಗ ಬೇಡ ಅಂತ ಹೇಳುತ್ತಾ ಇದ್ದೆ. ನೀನೊಂದು ಆಶೀರ್ವಾದವನ್ನು ಮಾಡಿದ್ದು ಹೌದು ಅಂತಾದ್ರೆ ರಣ ಏನಮ್ಮ, ಇಡೀ ಪ್ರಪಂಚವನ್ನೇ ಗೆಲ್ಲುವಂತಹ ಸಾಮರ್ಥ್ಯ ಈ ಅಭಿಮನ್ಯುವಿಗಿದೆ. ನಿನ್ನ ಆಶೀರ್ವಾದಕ್ಕೆ ಬೇಕಾಗಿ ಬಂದವ ನೀನೇನೋ ಸುಲಭವಾಗಿ ಆಡಿಬಿಟ್ಟೆ ಮಗನೇ. ಹಿಡಿದಂತಹ ಕಟಾರಿಯಿಂದ ನನ್ನ ಶಿರಸ್ಸನ್ನು ಹೋಗುವಂತ ಹೇಗೆ ಸಾಧ್ಯ ತಾಯಿ, ಹೇಗೆ ಸಾಧ್ಯ? ಈ ಹಿಂದೆ ಆ ಪರಶುರಾಮ ತನ್ನ ತಾಯಿಯ ಶಿರಸ್ಸನ್ನು ಕಡಿದ, ಆ ಬಳಿಕ ಜೋಡಿಸಿಕೊಂಡ. ಆ ದೌರ್ಭಾಗ್ಯ ನನಗೆ ಬರುವುದು ಬೇಡ, ಅದು ಬೇಕು ಅಂತ ಬಯಸುವುದು ಇಲ್ಲ ತಾಯಿ, ಇಲ್ಲ. ಅಮ್ಮ, ಭಾರತ ರತ್ನ ಎನ್ನುವಂತಹ ಬಿರುದನ್ನು ನನ್ನ ಪಾಲಿಗೆ ಕೊಟ್ಟಿದ್ದಾರೆ. ನಾನೇನೋ ಮಾಡಿದ್ದೇನೆ ಎನ್ನುವಂತಹ ಕಾರಣಕ್ಕಾಗಿ ಅಲ್ಲ ತಾಯಿ. ಭವಿಷ್ಯತ್ತಿನಲ್ಲಿ ಈ ಬಿರುದನ್ನು ಉಳಿಸುವಂತಹ ಯೋಗ್ಯತೆ ಇದ್ರೆ ಅದು ನಿನಗೆ ಮಾತ್ರ ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಿ ಆ ಬಿರುದನ್ನು ಕೊಟ್ಟಿದ್ದಾರೆ. ಅದನ್ನು ಉಳಿಸುವುದಕ್ಕೆ ಒಂದು ಅವಕಾಶ ಸಿಕ್ಕಿದೆ ತಾಯಿ. ಇದೋ ನಾ ಪಾರ್ಥನಂದನ, ಸುಭದ್ರಾನಂದನ, ವೀರಾಭಿಮನ್ಯು. ಅಮ್ಮ, ಪ್ರಾಪಂಚಿಕರು ಇನ್ನು ಮುಂದಕ್ಕಿನ್ನು ಕೊಂಡಾಡುವುದು ಹೇಗೆ ಬಲ್ಲೆಯ? ಅಭಿಮನ್ಯುವಿನ ತಾಯಿ ಸುಭದ್ರ ಎನ್ನುವ ಹಾಗೆ ಪ್ರಪಂಚ ಗುರುತಿಸಬೇಕು ಎನ್ನುವ ಹಾಗೆ ನಾ ಆಸೆ ನಿರಿಸಿಕೊಂಡವ. ನನ್ನ ಆಶಾ ಗೋಪುರವೇ ನೂರಾಗಿ ಹೋಯಿತು ತಾಯಿ. ಇದು ನಿನ್ನಲ್ಲಿ ಬೇಡಿಕೊಳ್ಳುತ್ತಾ ಇದ್ದೆ, ಒಂದು ಆಶೀರ್ವಾದವನ್ನು ಮಾಡು, ಒಂದು ಆಶೀರ್ವಾದವನ್ನು ಮಾಡು. ಸುರಿವ ಕಂಬನಿಯನ್ನು ಸೆರಗಿಂದೊರಸೆ ಸೆರಗಿಂದೊರಸಿ ಒರಸಿ ಸುರಿವ ಕಂಬನಿಯನ್ನು ಸೆರಗಿಂದೊರಸಿ
ಅಮ್ಮ, ಯಾಕಮ್ಮ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ದೆ? ರಣಕ್ಷೇತ್ರವನ್ನು ಸೇರಲಿಲ್ಲ, ರಿಪುಗಳು ನನ್ನ ಮೇಲೆ ದಾಳಿಯನ್ನು ಮಾಡಲಿಲ್ಲ, ನನ್ನ ಶರೀರದೊಂದು ಗಾಯ ಆಗಲಿಲ್ಲ, ಒಂದು ಹನಿ ರಕ್ತ ಭೂಮಿಯನ್ನು ಸೋಕಲಿಲ್ಲ. ಆದ್ರೂ ನಿನ್ನ ಕಣ್ಣಲ್ಲಿ ಇಂತಹ ನೀರು ಇದುವರೆಗೆ ನಾನು ಕಂಡವನಲ್ಲ. ನನಗರ್ಥವಾಯಿತು ತಾಯಿ, ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ ನಿನಗಿರುವುದು ನಾನೊಬ್ಬನೇ. ಯಾವುದೇ ತಾಯಿಯಾದ್ರೂ ಕೂಡ ತನ್ನ ಮಗ ಬದುಕಬೇಕು, ಅವ ಭವಿಷ್ಯತ್ತು ಒಳ್ಳೆ ಇರಬೇಕು ಎನ್ನುವ ಹಾಗೆ ಆಲೋಚನೆಯನ್ನು ಮಾಡುವುದು ಸಹಜ, ಸ್ವಾಭಾವಿಕ. ನಾನಿಲ್ಲ ಅಂತ ಹೇಳುವುದಿಲ್ಲ. ಆದ್ರೆ ನೀನು ಯಾಕಮ್ಮ ಇಷ್ಟು ಸ್ವಾರ್ಥಿಯಾಗಿ ಹೋದೆ? ಯಾಕೆ ಸ್ವಾರ್ಥಿಯಾಗಿ ಹೋದೆ? ಅದು ಆ ಕಡೆಗೊಮ್ಮೆ ಸರಿಯಾಗಿ ದೃಷ್ಟಿ ಹಾಯಿಸಿ ನೋಡು. ಅದೆಷ್ಟೋ ಮಂದಿ ಹೆಣ್ಣು ಮಕ್ಕಳು ತಮ್ಮ ಹಣೆಯ ತಿಲಕವನ್ನೇ ಒರೆಸಿ ಕೇಶ ರಾಶಿಯನ್ನು ಇಳಿಯ ಬಿಟ್ಟಿದ್ದಾರೆ, ಬಿಳಿ ಸೀರೆಯನ್ನು ತೊಟ್ಟುಕೊಂಡಿದ್ದಾರೆ, ಮನೆಯ ಮೂಲೆಯನ್ನು ಸೇರಿದ್ದಾರೆ. ವೈದವ್ಯ ದೀಕ್ಷೆ ಎನ್ನುವುದವರ ಪಾಲಿಗೆ ಪ್ರಾಪ್ತಿಯಾಗುತ್ತಾ ಇದೆ. ಅನುದಿನವೂ ಅನುಕ್ಷಣವೂ ಕಣ್ಣೀರಿನಿಂದಲೇ ಕೈ ತೊಳೆಯುತ್ತಾ ಇದ್ದಾರಮ್ಮ. ಯಾರಿಗೆ ಬೇಕಾಗಿ? ನಮ್ಮ ವಂಶಕ್ಕೆ ಬೇಕಾಗಿ, ನಮಗೆ ಜಯಸಿರಿಯನ್ನು ಒದಗಿಸಬೇಕು ಎನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಹಗಲಿರುಳು ದುಡಿಯುತ್ತಾ ಇದ್ದಾರೆ ಯೋಧರು. ನಿನ್ನ ಆಸೆ ಒಂದೇ, ಅವರೇನಾದ್ರೂ ಪರವಾಗಿಲ್ಲ, ನನ್ನ ಮಗ ಉಳಿಯಬೇಕು ಅಂತ. ನಿನ್ನ ಆಸೆ ಏನು ಅಂತ ಗೊತ್ತಾಯಿತಮ್ಮ. ಪ್ರತಿಯೊಬ್ಬ ತಂದೆ ತಾಯಿ ಬಯಸುವುದು ಏನನ್ನು? ತಮ್ಮ ಕಡೆಯ ಕಾಲದ ಯಾತ್ರೆ ಎನ್ನುವುದು ಮಕ್ಕಳ ಹೆಗಲ ಮೇಲೆ ಸಾಗಬೇಕು ಅಂತ. ಆದ್ರೆ ಅಲ್ಲಿ ನೋಡಮ್ಮ, ಅವರ ದೇಹಕ್ಕೆ ಸಂಸ್ಕಾರ ಮಾಡುವುದು ಬಿಡು, ತಾನು ಪಡೆದಂತಹ ಮಕ್ಕಳು ಅವರ ಕಣ್ಣ ಮುಂದೆ ಬಲಿಯಾಗುತ್ತಾ ನರಿ ನಾಯಿಗಳು ಹಾರಿದು ತಿನ್ನುವಂತಹ ದೃಶ್ಯ, ಮನ ಕಲಕುವಂತಹ ದೃಶ್ಯವನ್ನೇ ಕಾಣುತ್ತಾ ಇದ್ದೇವೆ ತಾಯಿ. ಗಂಗಾ ಭವಾನಿ ಹರಿಯಬೇಕಾದಂತಹ ಈ ನೆಲದಲ್ಲಿ ರಕ್ತದ ಕಾಲುವೆ ಹರಿಯುತ್ತಾ ಇದೆ. ಇದಕ್ಕೆ ತಡೆಗೋಡೆಯಾಗಿ ಹೋಗಬೇಕು ಎನ್ನುವ ಹಾಗೆ ಆಶೆ ಇರಿಸಿಕೊಂಡವನ ಸರಿಯಾಗಿ ಆಲೋಚನೆಯನ್ನು ಮಾಡು. ತಾಯಿಗೆ ಮಗುವಾಗಿ, ಹೆಂಡತಿಗೆ ಗಂಡನಾಗಿ, ಇನ್ನೂ ಪಿಂಡ ರೂಪದಲ್ಲಿರುವಂತಹ ನನ್ನ ಆ ಮಗುವಿಗೆ ತಂದೆಯಾಗಿ ನಾನೀಗ ಹೊರಟು ನಿಂತಿದ್ದೇನೆ ಎಂದಾದ ಮೇಲೆ ಪರಿಸ್ಥಿತಿ ಎಷ್ಟು ಕೈ ಮೀರಿದೆ ಎನ್ನುವ ಹಾಗೆ ನೀನೇ ಆಲೋಚನೆಯನ್ನು ಮಾಡಬೇಕು ತಾಯಿ. ಅಮ್ಮ, ಇಲ್ಲಿ ಆದ್ರೂ ನಾಳಿನ ದಿವಸ ನನ್ನ ದೊಡ್ಡ ತಾಯಿ ದೊಡ್ಡಮ್ಮ ದ್ರೌಪದಿ ದೇವಿನ ಬಳಿಯಲ್ಲಿ ಬಂದು ಕೇಳಿದ್ರೆ ನೀನು ಉತ್ತರಿಸಮ್ಮ. ನಿಮ್ಮಿಂದ ಯಾವುದು ಹುಟ್ಟಿಕೊಂಡಿತೋ ಅದನ್ನು ಕೊನೆಗೊಳಿಸುವುದಕ್ಕೆ ಬೇಕಾಗಿ ನಿಮ್ಮ ಮಗ ಅಭಿಮನ್ಯು ಹೊರಟಿದ್ದಾನೆ ಎನ್ನುವ ಹಾಗೆ. ಬೇಡ, ನನ್ನಪ್ಪ ಮೂರು ಲೋಕದ ಗಂಡ ಪಾರ್ಥ ಮಹಾಶಯ ಸುಭದ್ರ ಅಭಿಮನ್ಯು ಎಲ್ಲಿ ಅಂತ ಕೇಳಿದ್ರೆ ಒಂದೇ ಒಂದು ಉತ್ತರ ಕೊಡುತ್ತಾಯಿ, ನಿಮ್ಮಿಂದ ಯಾವುದು ಅಸಾಧ್ಯವಾಯಿತು ಅದನ್ನು ಪೂರ್ಣಗೊಳಿಸುವುದಕ್ಕೆ ಅಭಿಮನ್ಯು ಹೊರಟಿದ್ದಾನೆ ಎನ್ನುವ ಹಾಗೆ. ಅದಲ್ಲ ತುಂಬು ಗರ್ಮಿಣಿ ಉತ್ತರೆ. ಅತ್ತೆಯವರೇ, ನನ್ನ ಗಂಡ ಎಲ್ಲಿ ಅಂತ ಕೇಳಿದ್ರೆ ಉತ್ತರೋತ್ತರವಾದ ಕೀರ್ತಿಯನ್ನು ಸಂಪಾದನೆ ಮಾಡುವುದಕ್ಕೆ ಹೊರಟಿದ್ದಾರೆ ಎನ್ನುವ ಹಾಗೆ ಹೆಮ್ಮೆಯಿಂದ ಹೇಳಿಕೋತಾಯಿ. ಅಮ್ಮ, ಹೋದಂತಹ ಕಾರ್ಯದಲ್ಲಿ ನನ್ನ ಪಾಲಿಗೆ ಯಶಸ್ಸು ಪ್ರಾಪ್ತಿಯಾಯಿತು ಅಂತಾದ್ರೆ ಮೊದಲು ಒಂದು ಕಾಣು ನಿನ್ನ ಮುಖ. ಅದಲ್ಲ, ನಿನ್ನ ಎಣಿಕೆಯಂತೆ ಆಯಿತು ಅಂತಾದ್ರೆ ಒಂದು ಮಾತಿದೆ ಇಲ್ಲ, ಅಪ್ಪನೇ ಹೆಂಡತಿಯ ಉದರದಲ್ಲಿ ಮಗನಾಗಿ ಹುಟ್ಟುತ್ತಾನಂತೆ. ಒಂದು ವೇಳೆ ಉತ್ತರೆಗೆ ಗಂಡು ಮಗುವಾಯಿತು ಅಂತಾದ್ರೆ ಆ ಮಗುವಿನ ಮುಖದಲ್ಲಿ ನನ್ನನ್ನು ಕಾಣಮ್ಮ. ಅದಕ್ಕೂ ಅವಕಾಶ ಇಲ್ಲ ಅಂತಾದ್ರೆ
ಆಕಾಶದಲ್ಲಿ ನಕ್ಷತ್ರವಾಗಿದ್ದುಕೊಂಡು ನಿಮ್ಮ ಚಂದವನ್ನು ನಾನು ಕಾಣುತ್ತೆ. ನಾ ವಿಧ ವಿಧವಾಗಿ ಕೇಳಿಕೊಂಡರೂ ಕೂಡ ನೀನು ಆಶೀರ್ವಾದವನ್ನು ಮಾಡುವುದು ಸರಿಯಮ್ಮ. ನಿಂತ ಸ್ಥಳದಿಂದ ತಾಯಿಗೆ 3 ಸುತ್ತು ಪ್ರದರ್ಶನ ಬಂದ್ರೆ ಇಡೀ ಪ್ರಪಂಚವನ್ನೇ ಪ್ರದರ್ಶನ ಬಂದಂತಹ ಪುಣ್ಯದ ಫಲ ಎನ್ನುವುದು ಪ್ರಾಪ್ತಿಯಾಗ್ತದಂತೆ. ನಿನ್ನ ಕಾಲಡಿರುವಂತಹ ಆ ಧೂಳೆ ನನ್ನ ಪಾಲಿಗೆ ಮಹಾಪ್ರಸಾದ ಎನ್ನುವ ಹಾಗೆ ಭಾವಿಸಿಕೊಳ್ಳುತ್ತೇನೆ. ಅದನ್ನೇ ಶಿರದಲ್ಲಿ ಹೊತ್ತು ರಣಕ್ಷೇತ್ರವನ್ನು ಸೇರಿಕೊಳ್ಳುತ್ತೆ. ರಣಕ್ಷೇತ್ರವನ್ನು ಸೇರಿಕೊಳ್ಳುತ್ತೆ. ಸೌಮಿತ್ರಿ, ಕುರುಕ್ಷೇತ್ರವನ್ನು ಸೇರಿಕೊಳ್ಳಬೇಕು. ಅದಕ್ಕೆ ಬೇಕಾದಂತಹ ದಿವ್ಯ ವರೂತ ಸಿದ್ಧವಾಗಬೇಕು. ಅಶ್ವವನ್ನು ಬಂಧಿಸಿ ರಥವನ್ನು ಸಿದ್ಧಗೊಳಿಸು. ರಥ ಸಿದ್ಧವಾಗಿದೆ. ಎಲ್ಲ ಗಟ್ಟಿ ಉಂಟು. ಎಲ್ಲ ಗಟ್ಟಿ ಉಂಟು. ಹೌದಲ್ಲ? ನಾವು ಮಾಡಬೇಕಾದೇನು ಬಲ್ಲಿಯ ಅರಸನಂದಿಗೆ ಮನೆದು ನಗುಲ ತೆರಿಗೆ ಬಂದಿದೆ. ಭೂಮಿ ದಿವಿಗರ ಕರಗೆ ಗೊಂಡಿರಿದನು ಮನಿರ ತಗಿರದೆ ಬಳಿಕ. ಸಾರಥಿ ಸೌಮಿತ್ರಿ, ಅಭಿಮನ್ಯು ಕುಮಾರ,
ಕುರುಕ್ಷೇತ್ರವನ್ನು ಸೇರಿಕೊಳ್ಳಬೇಕು. ಪೂರ್ವದಲ್ಲಿ ನಾವು ಮಾಡಬೇಕಾದಂತಹ ಕೆಲಸ ಹಲವಾರು ಇದೆ. ಪರಂಪರೆ ಯಾವ ಕಾಲಕ್ಕೂ ಬಿಡ್ಲಿಕ್ಕಾಗುವುದಿಲ್ಲ. ಹೌದು ತಾನೆ? ದೊಡ್ಡಪ್ಪನಿಂದ ಯೋಗ್ಯವಾದಂತಹ ಆಶೀರ್ವಾದವನ್ನು ಪಡೆದಿದ್ದೇನೆ. ಮಾತ್ರವಲ್ಲ, ನೋಡಿದ್ಯಾ ನಮ್ಮನ್ನೇ ನೋಡ್ತಾ ಇದ್ದಾರೆ. ಶತಗಜತ್ರಾಣಿ ಭೀಮಸೇನ ನನ್ನ ದೊಡ್ಡಪ್ಪ, ಅವರಿಂದ ಆಶೀರ್ವಾದವನ್ನು ಪಡೆದೆ. ಕಾರಣ ಏನು? ಅವರ ಪರಾಕ್ರಮ ಎನ್ನುವುದು ನನ್ನ ಈ ತೋಳ ಕತ್ತಿಯಲ್ಲಿ ಅಲಂಕರಿಸಬೇಕು ಎನ್ನುವಂತಹ ಉದ್ದೇಶ ಇರಿಸಿಕೊಂಡಿದ್ದೇನೆ. ಮಾತ್ರವಲ್ಲ, ನೋಡಿದ್ಯಾ ದೊಡ್ಡಮ್ಮ ದ್ರೌಪದಿ ದೇವಿ ಅವರಿಂದಲೂ ಆಶೀರ್ವಾದವನ್ನು ಪಡೆದೆ. ಆಮೇಲೆ ನಕುಲ ಸಹದೇವರು ಚಿಕ್ಕಪ್ಪಂದಿರು ಅವರ ಆಶೀರ್ವಾದವನ್ನು ಪಡೆದೆ. ಮುಖ್ಯವಾಗಿ ನಾನು ಆಶೀರ್ವಾದ ಪಡೆಯಬೇಕಾದ್ದು ಯಾರದ್ದು ಹೇಳು? ಯಾರದ್ದು? ಭೂಸುರರು. ಭೂಮಿಯಲ್ಲಿ ಕಣ್ಣಿಗೆ ಕಾಣುವಂತಹ ದೇವತೆಗಳು ಯಾರು ಅಂತ ಕೇಳಿದ್ರೆ ಅವರೇ ಬ್ರಾಹ್ಮಣರು. ಹಾಗಾಗಿ ಅವರಿಂದ ಆಶೀರ್ವಾದವನ್ನು ಪಡೆದ ಹಾಗಾಯಿತು. ಕೇವಲ ಆಶೀರ್ವಾದ ಸಾಕಾಗುತ್ತದ? ಇಲ್ಲ ಇಲ್ಲ. ಅವರು ಸಂತೃಪ್ತಿಯನ್ನು ಹೊಂದಬೇಕು ಅಂತಿದ್ರೆ ಬ್ರಾಹ್ಮಣರಿಗೆ ಹೊಟ್ಟೆ ತುಂಬ ಊಟ, ಕೈ ತುಂಬ ದಕ್ಷಿಣೆ ಕೊಡ್ತೇವೆ ಎನ್ನುವ ಹಾಗೆ ಹರಕೆಯನ್ನು ಹೊತ್ತಾಯಿತು. ಆದಷ್ಟು ಬೇಗ ಕುರುಕ್ಷೇತ್ರವನ್ನು ಸೇರಿಕೊಳ್ಳಬೇಕು. ರಥ ಪ್ರದರ್ಶನೆ, ಭೂಮಿಗೆ ನಮಸ್ಕಾರ ಎಲ್ಲ ಮಾಡಿದ ಹಾಗಾಯಿತು. ಪ್ರಾಯದಲ್ಲಿ ಸಣ್ಣವನು ದೊಡ್ಡವನು ನಾನರಿಯೇ, ಆದರೂ ಕೂಡ ನಿನಗೂ ನಮಸ್ಕರಿಸಿದೆ. ನಮಸ್ಕಾರ ತಡ ಮಾಡುವುದಕ್ಕೆ ರಥವನ್ನು ಏರಿಕೊಳ್ಳುತ್ತೇನೆ, ರಥವನ್ನು ಏರಿಕೊಳ್ಳುತ್ತೇನೆ, ರಥವನ್ನು ಏರಿಕೊಳ್ಳುತ್ತೇನೆ. ಮುಂದತ್ತಿ ಬರುತ್ತಾ ಇದೆ. ಈ ಸೇನೆಯನ್ನು ಗೆಲ್ಲಲು ನಮ್ಮಿಂದ ಅಸಾಧ್ಯ. ಅದಕ್ಕಾಗಿ ರಥವನ್ನು ಹಿಂತಿರುಗಿಸಿ ಬಂದಂತಹ ಕೌರವ ಸೇನೆ ಏನುಂಟು ಅವರ ಸೊಕ್ಕನ್ನು ಮುರಿದು ಬಬರ ಮಾದೊಡೆ ಹರನ ವದನದಲ್ಲಿ ಬೆವರತ ಹೇನು ಅವ ಗೆಡಹಿದರೆ ವಾಸವನ ಸದೆವೇನು ಹೊಕ್ಕಡದಿಸುವ ಭಾರ್ಗವನ ಜವನ ಜವಗೆಡಿಸುವೇನು. ಯಾಕೆ ಮಾಧವನು ಅಲ್ಲ ಪಾರ್ಥನೆ ತುಡುಕಿದರೂ ಕೂಡ ಲೆಕ್ಕಿಸುವುದಿಲ್ಲ. ರಥವನ್ನು ಮುಂದುವರಿಸು.
ಮುಂದೆ ಹೋಗ್ಲಿಕ್ಕೆ ಅವರು ಬಿಡುವುದಿಲ್ಲ, ಹಿಂದೆ ಹೋಗ್ಲಿಕ್ಕೆ ನೀನು ಬಿಡುವುದಿಲ್ಲ. ಎಂತ ಮಾಡುದು? ಇವನಿಗೆ ಇನ್ನೂ ಅನುಮಾನ, ಮುಂದೆ ಹೋಗ್ಬೇಕಾ ಹಿಂದೆ ಹೋಗ್ಬೇಕಾ? ಹೋಗಿ ಬಿಡಲಿ. ನಿಮ್ಮ ನಿಮ್ಮ ಏನು ಬಿಡಬೇಕು? ಇವರ ಆಸೆಯು ಒಂದೇ, ನಾ ಜೀವ ಬಿಡಬೇಕಂತ. ಯಾರ ಜೀವ ಬಿಡುವುದು? ಓ ಹಾಗೆ, ಹೌದು ಹೌದು, ಪಾಪದ ಮಕ್ಕಳು ನೀವು. ನೋಡು ನೆಗಡುದು ನೋಡು. ಆಹಾ ಆಹಾ, ನೀವು ಬದುಕಬೇಕು ಸ್ವಲ್ಪ ಸಮಯ. ನಮ್ಮ ಹೆಸರು ಹೇಳಿ ಬದುಕಿಕೊಳ್ಳಿ. ನಡಿ ನಡಿ. ನೀನು ಪ್ರದರ್ಶಿಸಿದ ನಿನ್ನ ನಿರ್ವಹಣೆ ಪ್ರತಿಸ್ಪರ್ಧಿಯಾದ ನನಗೇ ಮೆಚ್ಚುಗೆಯನ್ನು ತಂದಿತು. ಇಷ್ಟಾದ್ರೆ ಸಾಕು. ಪ್ರತಿಪಕ್ಷದವರು ಮೆಚ್ಚಿಕೊಳ್ಳುವ ಹಾಗಿರ್ಬೇಕು ಯಾವುದಾದ್ರೂ ಕೂಡ. ಕೆಲವರೆಲ್ಲ ಇದ್ದಾರೆ, ಏನು ಮಾಡಿದ್ರು ಅಷ್ಟಾಗ್ಲಿಲ್ಲ, ಆ ಹಂತಕ್ಕೆ ಬರಲಿಲ್ಲ. ಇದು ಸ್ವಭಾವ ಅಂದ್ರೆ. ದುರ್ಯೋಧನನ ಬಗ್ಗೆ ನಿಮಗೆಲ್ಲ ತಿಳ್ಕೊಳ್ಳುವುದಕ್ಕೆ ಇನ್ನೂ ಉಂಟು. ಹೌದು ಹೌದು, ಗುಣಕ್ಕೆ ಮತ್ಸರ ಇಲ್ಲ ನಮ್ಮ. ಇನ್ನೊಂದು ಸಂಪುಟವೇ ಬರೀಬಹುದು ಏನು. ತಾತ್ವಿಕವಾದ ವಿರೋಧ ಮಾತ್ರ. ಆದ್ದರಿಂದ ಪಾರ್ಥನನುಗ 100 ಎಂತದ್ದಕ್ಕೆ 100 ಒಂದೆಂತದ್ದಕ್ಕೆ. ಹೌದು ಹೌದು, ಕುಲಕ್ಕೆ ರತುನಪ್ರಾಯನಾಗಿ ನೀನೊಬ್ಬ ಇದ್ದರೆ ಸಾಕು. ಹಂದಿಗೂ 100 ಮರಿ ಆಗ್ತದೆ. ಅದು ಬೇಡ ಇಲ್ವಲ್ಲ. ಅಲ್ಲ ಹೇಳಿದ್ದು ಉಪಮೆಗೆ. ಸಣ್ಣ ಮಗು ನೀನು. ಮಕ್ಕಳೇ ಅಂತದೆಲ್ಲ ಮಾತನಾಡುದು. ಹೌದು ಹೌದು ಹೌದು. ಅಮೃತಂ ಬಾಲಭಾಷಿತ. ಹೌದು ಹೌದು. ಹೆಂಡತಿಗೆ ಎಷ್ಟು ತಿಂಗಳಾಯ್ತು? ಅದು ಯಾಕೆ? ಆಗಲಿ ಆಗಲಿ, ಅಲ್ಲ ನಮಗೆ ಸಂತೋಷವೇ. ಮಗು ಅಂತ ಹೇಳುವುದು ನೀನೆ, ಹೌದು. ಹೆಂಡತಿಗೆ ಎಷ್ಟು ತಿಂಗಳಾಯ್ತು ಅಂತ ಕೇಳುವುದು ಅಲ್ಲ, ನನ್ನ ಸ್ಥಾನದಿಂದ ಅಳತೆ ಮಾಡಿದ್ರೆ ನೀನು ಮಗುವೆ. ಆದಿತ್ತು. ಚಕ್ರವ್ಯೂಹವನ್ನು ಪ್ರವೇಶಿಸಿ ನೀನು ಪ್ರದರ್ಶಿಸಿದ ರೀತಿ ಉಂಟಲ್ಲ, ಅದು ಪ್ರೌಢವಾದದ್ದು ಖಂಡಿತ. ಆದರೂ ನಮಗೊಂದು ಹೇಳಬೇಕನ್ನುವ ತುಡಿತ ಇದ್ದುದರಿಂದ ಹೇಳಿದ್ದು. ಈ ದರೆ ಯಾಕೆ? ಅದೇ, ಅದು ನಿನಗೆ ಪೂರ್ತಿ ವಾಕ್ಯ ಅರ್ಥ ಆಗುವಾಗ ಗೊತ್ತಾಗ್ತದೆ. ನೀನಿಲ್ಲಿ ಸುಮ್ಮಗೆ ಒದ್ದಾಡೋದು ಯಾಕೆ ಅಂದ್ರೆ, ನಿನ್ನಪ್ಪ ನಮ್ಮ ಸಮಕಾಲೀನ ಆ ಪಾರ್ಥನನ್ನು ಕಳುಹಿಸಿ. ಬಹಳ ಸುಂದರವಾಗಿ ಮಾತನಾಡುತ್ತೆ. ನೀ ಬದುಕಿದ್ದು ಹೀಗೆ, ಒಂದು 4 ಒಳ್ಳೆಯ ಮಾತು, 4 ಸುತ್ತು, 4 ಗತ್ತು, ಹೌದು, ಮತ್ತೆ 3 ಕುತ್ತು. ಅದು ಕಷ್ಟದಲ್ಲಿ. ಅದೇ ಬದುಕುವ ಲಕ್ಷಣ. ನಾವು ಕುತ್ತುವುದು ಒಂದೇ ಆದ್ರು ನಮ್ಮ ಕುತ್ತು ಪಡ್ಕೊಂಡವರು ಮತ್ತೆ ಹೇಳಲಿಕ್ಕೆ ಇಲ್ಲ. ಅಯ್ಯ, ನಾ ಪಾರ್ಥನ ಅಣುಗನಾದರೇನು? ನಾನು ಕಲಿತಂತಹ ಈ ಬಿಲ್ವಿದ್ಯೆಗೆ ಬಾಲತನ ಎನ್ನುವುದೇ ಇಲ್ಲ. ಒಂದು ಸಣ್ಣ ಶರ ಪ್ರಯೋಗ ಮಾಡುತ್ತೇನೆ, ನೋಡೋಣ. ಸಹಿಸಿಕೊಳ್ಳುವಂತಹ ಸಾಮರ್ಥ್ಯ
ನಿನ್ನದ್ದಾದ ವಿಕ್ರಮಾತಿಶಯವನ್ನು ನೋಡುವ ಕಾಲಕ್ಕೆ ನಮಗೆ ಅನ್ನಿಸ್ತದೆ ಏನು ಅಂತ. ಸೋತೆ. ಹೌದೇ? ಹಾಗಿದ್ರೆ ಪ್ರಸಂಗ ಇಲ್ಲಿಗೆ ಮುಗಿಸಬಹುದು ಅಂತ. ಯಾವುದರಲ್ಲಿ? ಅಲ್ಲ, ಈ ಪಣದಲ್ಲಿ. ಮತ್ತೆ ಯುದ್ಧದಲ್ಲಿ ಸೋತದ್ದಲ್ವ? ಮತ್ತೆ ನಿನ್ನ ವಿಕ್ರಮಾತಿಶಯವನ್ನು ಕಂಡು ಸೋತೆವು. ಓಹೋ, ಹಾಗೆ. ಯಾಕೆ? ಗುಣಗ್ರಾಹಿಗಳಾದವರು ಎಲ್ಲಿಯೇ ಹಿತವಾದದ್ದಿರಲಿ, ಉತ್ಕೃಷ್ಟವಾದದ್ದಿರಲಿ, ಅದರ ಕುರಿತಾಗಿ ಮನಸೋಲುವಂತಹ ಪ್ರವೃತ್ತಿಯನ್ನು ಹೊಂದಿರ್ತಾರೆ. ಎಂತೆಂತ ಶಿಷ್ಯರನ್ನೆಲ್ಲ ಸಿದ್ಧ ಮಾಡಿದವ ನಾನು. ಆದ್ದರಿಂದಲೇ ಹೌದು ಹೌದು, ವಿಜೃಂಭಿಸುತ್ತಿರುವಂತಹ ನಿನ್ನನ್ನು ನೋಡಿದ ಕಾಲಕ್ಕೆ ಅದು ಹೇಗೆ ಗುರುಗಳೇ ಮನಕ್ಕೆ ಹಿತವಾಯಿತು. ಎರಡು ಕುಲಗಳಿಗೆ ನೀವು ಅಲ್ಲಿ ಉಭಯ ಕುಲಗಳಿಗೆ ಬಿಲ್ವಿದ್ಯೆಯಲ್ಲಿ ಕಲಿಸುವುದು. ನಾವು ಪ್ರಾರಂಭ ಮಾಡುವಾಗ ಉಭಯ ಇರಲಿಲ್ಲ, ಒಂದೇ ಇದ್ದದ್ದು. ಆಮೇಲೆ ಅವರ ಬುದ್ಧಿಯಿಂದ ಉಭಯ ಆದದ್ದು. ಬಹುಶಃ ನಿಮ್ಮಲ್ಲಿಗೆ ಬಂದವರಿಗೆ ಯಾರು ಬೇಡ ಅಂತ ನೀವು ಹೇಳುವುದಿಲ್ಲ ಕಾಣುತ್ತದೆ. ಬನ್ನಿ ಬನ್ನಿ. ಹೌದಪ್ಪ, ಬನ್ನಿ ಬನ್ನಿ ಅಂದ್ರೆ ಅರ್ಹತೆ ನೋಡದೆ ನಾವು ಹೇಳಿಕೊಡುವುದಿಲ್ಲ. ಅದು ಹಿಂದಿನ ಕೆಲವರು ಇರ್ತಾರೆ ಹೌದು, ಶಿಷ್ಯರ ಸಂಖ್ಯೆ ಹೆಚ್ಚಾದ್ರೆ ಸಾಕು ಅಂತ ಇದ್ದವರಿಗೆಲ್ಲ ಹೇಳಿಕೊಡುವುದು. ಹೌದು ಹೌದು, ಹಾಗೆ ಮಾಡಬಾರ್ದು. ನಾವು ಹಾಗಲ್ಲ. ಇಲ್ಲ ಇಲ್ಲ, ಯೋಗ್ಯತೆ ನೋಡಿಯೇ ಹೇಳಿಕೊಡುವುದು. ಹೌದು ಹೌದು. ಆದ್ದರಿಂದ ನಮ್ಮ ಶಿಷ್ಯರು ಪ್ರಪಂಚದಲ್ಲಿ ಪ್ರತ್ಯೇಕವಾಗಿ ಗುರುತಿಸಲ್ಪಡುತ್ತಾರೆ. ಹೌದು, ಹಾಗೆಂದು ಕಲಿಯಬೇಕಾದಂತಹ ಆಕಾಂಕ್ಷೆ ಇದ್ದಾಗ ಗುರುವಾದವ ಹೇಳಿಕೊಡಲೇಬೇಕು. ಹೌದು, ಆದ್ರೂ ಗುರುವಿಗೂ ಒಂದು ಅವನದ್ದಾದ ಪರಿಧಿ ಮಿತಿ ಇದೆ. ಅದನ್ನು ಮೀರಿ ವ್ಯವಹರಿಸಲಿಕ್ಕೆ ಆಗುವುದಿಲ್ಲ. ಹೌದು ಗುರು. ಯಾಕೆ? ವಿದ್ಯೆ ಅನ್ನುವುದು ಈ ಪ್ರಪಂಚದಲ್ಲಿ ವೇದ ತುಲ್ಯವಾದ. ಹಾಗೆ ನಿಂತ ನೀರಾಗಬಾರದು, ಹರಿಯುವ ನೀರಾಗಬೇಕು ಅಂತ ನೀವೇ ಹೇಳ್ತಾ ಇದ್ದದ್ದು. ಹಾಗೆಂದು ಎಲ್ಲಿ ಹರಿಯಬೇಕು ಅನ್ನುವುದನ್ನು ಯೋಚಿಸಬೇಕು. ಪಾತ್ರ ಕ್ಷೇತ್ರ ನೋಡಿಕೊಳ್ಳಬೇಕಾಗಿ. ಅಯ್ಯೋ, ಕೊಳಚೆಯ ಪ್ರದೇಶದಲ್ಲಿ ಹರಿದರೆ ತೀರ್ಥಕ್ಕಾದ್ರೂ ಮೌಲ್ಯ ಕಳೆದು ಹೋಗ್ತದೆ. ಅದು ಆಯ್ಕೆ ಮಾಡುವಾಗ ಗುರುವಾದವ ಆಲೋಚನೆ ಮಾಡಿ. ಆದ್ದರಿಂದ ಆಯ್ತು, ಶಿಷ್ಯರನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಸರಿ ಮಗು, ಶಿಶು ಹತ್ಯದ ಪಾತಕ ಕಂಜುವೆ. ಪಂಚಮಹಾಪಾತಗಳಲ್ಲಿ ಒಂದು. ಹೌದು, ಅದು ಯಾವ ಶಿಶು ಅಂತಲೂ ಉಂಟು. ಯುದ್ಧ ಕ್ಷೇತ್ರದಲ್ಲಿ ಬಂದ ಶಿಶು ಅಲ್ಲ. ಅಲ್ಲ ಅಲ್ಲ, ಯುದ್ಧ ಕ್ಷೇತ್ರದಲ್ಲಿ ಒಬ್ಬ ಶಿಶುವೇ ಎದುರಾಗಿ ನಿಲ್ತಾನೆ ಅಂತ ಆದ್ರೆ ಅವನನ್ನು ಶಿಶು ಅಂತಲೂ ನೋಡ್ಲಿಕ್ಕಿಲ್ಲ. ಇಲ್ಲ, ಹೆಚ್ಚೇಕ ಒಬ್ಬ ಬ್ರಾಹ್ಮಣನೇ ಆಯುಧಪಾಣಿಯಾಗಿ ಸಮರ ಕ್ಷೇತ್ರದಲ್ಲಿ ಬಂದರೆ ಬ್ರಹ್ಮಹತ್ಯಾ ದೋಷ ಬರ್ತದೆ ಅಂತ ಹೇಳಲಿಕ್ಕಿಲ್ಲ. ಹಿಂದೆ ಮುಂದೆ ನೋಡುವುದಕ್ಕಿಲ್ಲ. ವಿರೋಧಿಸುವುದಕ್ಕೆ ಬಂದಿದ್ದಾನೆ ಎನ್ನುವುದಕ್ಕಾಗಿ ಹೋರಾಟವನ್ನು ನಡೆಸಬೇಕಾಗ್ತದೆ. ಹೌದು ಗುರು. ಆದರೆ ಬೆಳೆದು ಬಾಳಬೇಕಾದ ಯಾವನೋ ಒಬ್ಬನನ್ನು ಈ ಕಾರಣದಿಂದ ಹೊಸಕಿ ಹಾಕುವುದು ನಮ್ಮ ಅಂತರಂಗಕ್ಕಷ್ಟು ಹಿತವಾದದ್ದನ್ನು ಕಾಣುವುದಿಲ್ಲ. ಸರಿ, ಏನೋ ಭವಿಷ್ಯದ ಕುರಿತಾದ ಒಂದು ಮುನ್ನೋಟ ಇರುವುದರಿಂದ ಮಗೋ, ದೂರಾಲೋಚನೆ ನಿನಗೆ ಹಿತವಾಗುವುದಾದರೆ ಒಂದು ಕೆಲಸ ಮಾಡೋಣ. ಯಾವುದು? ನಾನು ದ್ರೋಣರನ್ನು ಸೋಲಿಸಿದ್ದೇನೆ ಅಂತಲೇ ಹೇಳಿಕೊಂಡು ನೀನು ಹಿಂದೆ ಹೋಗಬಹುದು. ನಾನು ಸೋಲೊಪ್ಪಿಕೊಳ್ತೇನೆ, ಸಾಯದೆ ಹೋಗು. ಗುರುಗಳೇ, ನಾನು ಪಾರ್ಥನ ಮಗ. ಹಾಗೆ ಸಿಕ್ಕವರಲ್ಲಿ ಹೇಳಿಕೊಳ್ಳುವಂತಹ ಆ ಸ್ವಭಾವನ್ನದಲ್ಲ. ಈ ಹಿಂದಿನ ಪ್ರಕರಣ ಸ್ವಲ್ಪ ಯೋಚನೆ ಮಾಡ್ತೀರಾ? ಶಿಶುತನದ ಶಿವನ ಕುಮಾರ. ಹೌದು, ಕುಮಾರ ಷಣ್ಮುಖ ತಾರಕಾಸುರ ಎನ್ನುವಂತಹ ದಾನವ ಲೋಕ ಕಂಟಕನಾಗಿ ಮೆರೆದಾಗ 6 ದಿವಸ ಅಂದ್ರೆ ಹುಟ್ಟಿದಂತಹ 7 ದಿವಸದಲ್ಲಿ ಅವನನ್ನು ಅವನಿಗೆ ವರವೇ ಶಿವಕುಮಾರನಿಂದ ಮರಣ ಅಂತಲ್ವೇನೋ? ಹೌದು ಗುರುಗಳೇ, ಹಾಗಾಗಿ ಸತ್ತ. ಹೌದು, ನನಗೆ ಹಾಗೆ ವರ ಇಲ್ಲ. ಅಲ್ಲ, ನಿನಗೂ ಇಲ್ಲ ನನಗೂ ಇಲ್ಲ. ಆದ್ರೆ ಒಂದು, ನನ್ನಲ್ಲಿ ಸೋಲಬಾರದು ಅಂತ ನಿಮಗೆ ಅಂದ್ರೆ ವರ ಉಂಟಾ? ಅದೇನಿಲ್ಲ. ಹೌದಲ್ವಾ? ಹಾಗೇನು ನೀನು ನನ್ನಲ್ಲಿ ಸೋಲಬಾರದು ಅನ್ನುವುದಕ್ಕೆ ದ್ರೋಣರನ್ನು ಸೋಲಿಸುವ ಏನಾದ್ರೂ ವರ ಉಂಟಾ? ಇಲ್ಲ. ಖಂಡಿತವಾಗಿ ಇಲ್ಲ. ಹಾಗಾಗಿ ಯುದ್ಧಕ್ಕೆ ತೊಡಗಿ ಅಂತ ಹೇಳಿದ್ದೆ. ಹೌದಾ? ಹೌದು. ಹೋರಾಟವೇ ನೋಡೋಣ. ಎಷ್ಟು ಮಾತಾಡ್ತೀರಿ ನೀವು? ಕೂತ್ಕೊಂಡು ಮಾತನಾಡ್ಲಿಕ್ಕೆ ಆಗ್ಬೋದು. ಎಲ್ಲಿಯಾದ್ರೂ ಊಟ ಇದ್ರೆ ಹೋಗಿ, ಆಯ್ತಾ? ಹೊತ್ತು ಎಷ್ಟಾಯ್ತು ನೋಡಿ, ಊಟ ಮಾಡಿ ಮತ್ತೆ ಯುದ್ಧ ಮಾಡಿ. ಮಕ್ಕಳಾಟದ
ಬರದ ಮಾತು. ಹಾ, ಇವನ ಅಪ್ಪ 3 ಹೊತ್ತು ಉಣ್ಣುವಾಗದೇ ನಮ್ಮಿಂದ. ಇವ ನಮ್ಮ ಹತ್ರ ಎಲ್ಲಿಯಾದ್ರೂ ಊಟಕ್ಕೆ ಹೋಗಿ ಹೇಳ್ತಾರೆ. ಏನು ಮಾಡುವ? ಪ್ರಯೋಗಿಸಿದಂತಹ ಬಾಣ ನಮ್ಮ ಹೆಬ್ಬೆರಳಿನ ಬುಡಕ್ಕೆ ಬಂದು ನಾಟಿ. ಒಂದು ಎಚ್ಚರಿಕೆ ಇರಬೇಕು. ಕುರುಕ್ಷೇತ್ರ ಅಲ್ವೋ, ಮಾಡಿ ಒಂದು ಪ್ರಾಯಶ್ಚಿತ್ತ ಅನ್ನುವ ಕಾರಣ ಇರಬೇಕು. ಇವನೇನೋ ಭಾವಿಸಿ ಮಾಡಿದ್ದು ನಾವು ಮಹಾರಾಜ. ಏಕಲವ್ಯನ ಬೆರಳು ಕತ್ತರಿಸಿದ್ದಕ್ಕೆನ್ನುವ ಭಾವ ನಮಗನ್ನಿಸ್ತದೆ. ಅದು ಮಾಡಬೇಕಾದದ್ದನ್ನೇ ಮಾಡಿದ್ದೇವೆ ನಾವು. ಒಬ್ಬ ನ್ಯಾಯಾಧೀಶ ಅಪರಾಧಿಯಾದವನಿಗೆ ದಂಡನೆ ಕೊಡ್ತಾನೆ, ಮರಣ ದಂಡನೆ. ಅದಕ್ಕೆ ಅವನು ಇನ್ನೊಬ್ಬರ ತಲೆ ಕಡಿದ ಪಾತಕ ಅಂತ ನಾಳೆ ಯಮ ಶಿಕ್ಷೆ ಕೊಡ್ಲಿಕ್ಕಿಲ್ಲ. ಅದವನ ಕರ್ತವ್ಯ, ಆ ಸ್ಥಾನದ ಕರ್ತವ್ಯ, ಅದಕ್ಕಾಗಿ ಮಾಡ್ತಾನೆ. ಏಕಲವ್ಯನಿಗೆ ಕೊಟ್ಟದ್ದು ದಂಡನೆ ಹೊರತು ಅವನ ಬೆರಳು ಕತ್ತರಿಸುವಂತಹ ದುರುದ್ದೇಶ ಅಲ್ಲ ಇದ್ದದ್ದು. ಹಾಗಿದ್ರೆ ಒಬ್ಬ ಅಪರಾಧಿಯಾದವನಿಗೆ ದಂಡನೆ ಕೊಟ್ಟದ್ದಕ್ಕೆ ಮತ್ತೆ ಪ್ರಾಯಶ್ಚಿತ್ತ ಅನುಭವಿಸಲಿಕ್ಕಿಲ್ಲ. ಹಾಗಿದ್ರೆ ಇದು ಯಾಕೆ ನಮಗರ್ಥ ಆಗುತ್ತದೆ. ಶ್ರೀಕೃಷ್ಣ ಸ್ವಾಮಿ ಸಂಧಾನಕ್ಕಾಗಿ ಬಂದವ ಸಭೆಯಲ್ಲೇ ಆಡಿದ. ಧರ್ಮಾಧರ್ಮಗಳ ಸಂಘರ್ಷ ಇದು. ಪಾಂಡವ ವಿರೋಧವನ್ನು ಸಾಧಿಸಿದರೆ ಬರಬಹುದಾದ ಪರಿಣಾಮ ಏನು ಅನ್ನುವುದನ್ನು ಸ್ಪಷ್ಟವಾಗಿ ಸೂಚಿಸಿದ. ಅಷ್ಟಾದ ಮೇಲೂ ನಾವು ಕೌರವನನ್ನು ಬೆಂಬಲಿಸಿ ನಿತ್ಯವಲ್ಲ. ಅದಕ್ಕೆ ಬಹುಶಃ ನಮಗೊಂದೊಂದು ಏಟೊಂದು ದೇವರು ಕೊಡುವುದು ಇರಬೇಕು. ಏನೇ ಆಗಲಿ ನಮ್ಮ ನಿತ್ಯ ಕರ್ತವ್ಯ ಮಧ್ಯಾಹ್ನ ಆಗುತ್ತಾ ಬಂತ, ಸಂಧ್ಯಾ ವಂದನೆ ಆಗಬೇಕು. ಇಲ್ಲದೆ ಹೋದ್ರೆ ಚಕ್ರವ್ಯೂಹದ ಬೊಕ್ಕು ಬಂದಂತಹ ಭಟರೊಡನೆ ಹೋರಾಡಿ ಅವರೊಂದಿಗೆ ಜಯವನ್ನು ಸಾಧಿಸಿದವನು. ಆದ್ರೆ ಈ ಕಾಲದಲ್ಲಿ ಇದಿರಾಗಿ ಒಂದವನು ಸಾಮಾನ್ಯನೆಂದು ಭಾವಿಸಬೇಡ. ಕರ್ಣನಿದ್ದೇನೆ, ಹಾಗಾಗಿ ನನ್ನಿಂದ ಸಾಯಬೇಡ. ನಿನ್ನ ತಂದೆ ಪಕ್ಷದಲ್ಲಿ ಬಾಯಿ ಬಡುಕ ಯಾರು ಅಂತ ಕೇಳಿದ್ರೆ ಕರ್ಣ. ಇನ್ನೊಂದು ಕೆಲಸ ಮಾಡು, ನದಿಗೆ ಹೋಗಿ ಹಾರು. ಈಜಿ ಮೇಲೆದಿ ಬಂದ್ರೆ ಆಮೇಲೆ ಸಮುದ್ರವನ್ನು ದಾಟಬಹುದು. ನಿನ್ನ ಉಸಿರು ಕಟ್ಟಿಸ್ತೇನೆ. ನಮ್ಮವರನ್ನೆಲ್ಲ ಸೋಲಿಸಿದೆ ಎಂಬ ಕಾರಣಕ್ಕಾಗಿ ಗೆದ್ದೆ ಎಂದು ಬೀಗ ಬೇಡ. ನಿನ್ನ ಮುಂದೆ ಬಂದವ ಅತುಲ ಪರಾಕ್ರಮಿ ದುಶ್ಯಾಸನ ಹೇಗೆ ಬಂದ್ಯೋ ಹಾಗೆ ರಣಕ್ಷೇತ್ರ ಇದೆ ಹಿಂದೆ ನೋಡೋಣ. ವಾಯುಜಾತರ ಬಾಧೆಗನ್ಯುವೆನೆಂದು ತೆಗೆದ ಕ್ಷಣದಲ್ಲಿ ನೋಡುವ, ಇನ್ನು ಮುಖ ತೋರಿಸೋ ವೀರ ದುಶ್ಯಾಸನ. ನಾನೇ ಮುಖ ತೋರಿಸು.
ಮಾನ ಬಿಟ್ಟವನೇ, ಮರ್ಯಾದೆ ಸತ್ತವನೇ, ಒಂದೇ ಒಂದು ಬಾಣದಲ್ಲಿ ನನ್ನ ಕೊಂದು ಮುಗಿಸುತ್ತಾ ಇದೆ. ಆದರೆ ಹಾಗೆ ಮಾಡುವುದಿಲ್ಲ. ಈ ಹಿಂದೆ ನನ್ನ ದೊಡ್ಡ ತಂದೆಯವರು ಭಾಷೆಯನ್ನು ಹಾಕಿದ್ದಾರೆ, ನನ್ನ ಕೊಲ್ಲುವುದು ಅವರೇ ಎನ್ನುವ ಹಾಗೆ. ಹಾಗಾಗಿ ಬದುಕುವುದಕ್ಕೆ ಬಿಟ್ಟಿದ್ದೇನೆ. ಅವರ ಹೆಸರು ಹೇಳಿಕೊಂಡು ಎಲ್ಲಿಯಾದರೂ ಬದುಕಿಗೂ. ಏ ನಾಯಿ, ಕೌರವ ಸೇನೆಯನ್ನೆಲ್ಲ ಚಾನಾಹಾನಿ ಮಾಡುತ್ತಾ ಮುಂದುವರಿಯುತ್ತಿರುವಂತಹ ಅಭಿಮನ್ಯುವಿನ ವಿಕ್ರಮವನ್ನು ನೋಡಿದರೆ ಇವ ಬಾಲಕನಲ್ಲಪ್ಪ, ಇವ ಪ್ರಳಯ ಕೃಷಾನುವೇ ಇದ್ದಾನೆ. ಕೃತಾಂತನೇ ಮುಡಿದು ಕೌರವ ಸೇನೆಯನ್ನು ಆಹುತಿ ತೆಗೆದುಕೊಳ್ಳುವುದಕ್ಕಾಗಿ ಅಭಿಮನ್ಯುವಿನ ರೂಪದಲ್ಲಿ ಬಂದನು. ಹೇಗಾದರೂ ಇವನನ್ನು ಉತ್ತರಿಸದೆ ಸುಯೋಧನನ ಗೆಲುವನ್ನು ನಮಗೆ ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಏನು ಮಾಡುವ? ಕರ್ಣ ಕೋಪದಲ್ಲಿ ಉರಿಯುತ್ತಿರುವಂತಹ ಬೆಂಕಿಯಂತೆ, ವಿರೋಧಿಗಳ ನಾಶ ಮಾಡುವಂತಹ ಮನಸ್ಥಿತಿಯಲ್ಲಿ, ನಿರ್ಭೀತವಾದಂತಹ ಸ್ಥಿತಿಯಲ್ಲಿ ಸದಾಕಾಲ ಒದಗುವವನಾದ್ದರಿಂದಲೇ ಅವನಿಗೆ ಅಭಿಮನ್ಯು ಅಂತ ಹೆಸರಿರಿಸಿದ್ರಂತೆ. ಏನು ಹೌದಾ ಅಲ್ವೋ, ಅದನ್ನು ಪ್ರತ್ಯಕ್ಷವಾಗಿ ಕಾಣುವಂತಹ ಅವಕಾಶ ನಮಗಿಂದಿನ ದಿನ ಸಮರ ಕ್ಷೇತ್ರದಲ್ಲಿ ಒದಗಿ ಬಂತು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಉರಿಯುತ್ತಿರುವಂತಹ ಬೆಂಕಿಯಂತೆ ನಮ್ಮನ್ನೆಲ್ಲ ಆಪೋಷಣ ತೆಗೆದುಕೊಳ್ಳುತ್ತಾ ಮುಂದಕ್ಕೆ ಸಾಗುತ್ತಿರುವಂತಹ ಅವನನ್ನು ಹೋರಾಟದಲ್ಲಿ ಗೆಲ್ಲಬೇಕೆಂದಾದರೆ ಕೇವಲ ಯುದ್ಧ ತಂತ್ರ ಒಂದೇ ಸಾಕಾಗುವುದಿಲ್ಲ, ಬುದ್ಧಿವಂತಿಕೆಯೂ ಬೇಕಾಗ್ತದೆ ಅನ್ನುವುದು ಸ್ಪಷ್ಟ. ಏನದು ಗುರುಗಳೇ? ವೈರಿ ಭುಜಗ ಸುಪರ್ಣನಾದಂತಹ ನಿನ್ನನ್ನು ಕರೆಸಿಕೊಳ್ಳುವಲ್ಲಿ ಒಂದು ಉದ್ದೇಶವನ್ನು ನಾನು ಸಂಕಲ್ಪಿಸಿಕೊಂಡಿದ್ದೇನೆ. ಏನದು? ಅವನ ಕೈಯಲ್ಲಿ ಧನುಸ್ಸಿರುವ ತನಕ ಅವನನ್ನು ಯಾವನಿಗೂ ಮಣಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕಾಗಿ ಒಂದು ಕೆಲಸ ಮಾಡು. ನಾನು ಅವನಲ್ಲಿ ಮುಖಾಮುಖಿಯಾಗಿ ಹೋರಾಟವನ್ನು ಮಾಡುತ್ತಾ ಇರುವಾಗ ರೂಹುದೋರದೆ ಬೆಂಗಡೆಯಿಂದ ಅವನ ಕೈಯ ಧನುಸ್ಸನ್ನು ಚೂರ್ಣ. ಗುರುಗಳೇ, ಏನಿದು? ಕಲಶ ಸಂಭವನೆಂದ ನುಡಿಗೆ ರವಿ ಜಂಪೆ ಸುಲಭವೇ ಮಘಾರತರು ಕದನ ಕರ್ಕಶರಾವು, ಸುಲಭವೇ ಮಘಾರಥರು ಕದನ ಕರ್ಕಶರಾವು, ಶಿಶುವೋ ಜಯಿಸಲಾರದೆಯೇ ಧನುವ ಖಂಡಿಪುದು ಚಿತವೇ, ಗೆಲಿದರದು ಗೆಲುವಿಗೆಯೇ ಲೋಕ ಮೆಚ್ಚುವ ನುಡಿಗೆ, ಲೋಕ ಮೆಚ್ಚುವ ನುಡಿಗೆ ಛಲದಂಕ ನುಡಿದ ಮಾತಿನ ಬಗೆಗೆ ಸಿಲುಕುವವನಾನಲ್ಲ. ಛಲದಂಕ ನೀನೀಗ ನುಡಿದ ಮಾತಿನ ಬಗೆಗೆ ಸಿಲುಕುವವ ನಾನಲ್ಲ. ಬಲು ದೋಷಕ್ಕೊಳಗಪ್ಪೆ ನಿಂದೆನಲು ಅತುಲ ಪರಾಕ್ರಮೆಯಾಗಿ ಹೋರಾಡುತ್ತಿರುವಂತಹ ಅಭಿಮನ್ಯುವನ್ನು ಸೋಲಿಸಲು ಸಾಧ್ಯವಾಗಿ ಈ ಕಾಲದಲ್ಲಿ ನಾನು ಯಾರನ್ನು ಧರ್ಮಿಷ್ಠರು,
ಯಾರು ಇಲ್ಲಿಯವರೆಗೆ ಧರ್ಮದ ನಡೆಯನ್ನು ತಪ್ಪಿ ನಡೆಯಲಿಲ್ಲ ಎಂಬ ಹಾಗೆ ಭಾವಿಸಿದ್ದನೋ, ನನ್ನ ಕಣ್ಣ ಮುಂದೆ ಗೋಚರಿಸುವ ನೀವೇ ಇಂದಿನ ದಿನ ಧರ್ಮದ ಹಾದಿಯನ್ನು ಮುಟ್ಟುತ್ತಾ ಇದ್ದೀರೋ ಏನು? ಇಲ್ಲದೆ ಹೋದ್ರೆ ಒಮ್ಮೆ ಯೋಚಿಸಿ ಗುರುಗಳೇ, ಇಲ್ಲಿಯವರೆಗೆ ಕರ್ಣನು ಧರ್ಮಾತ್ಮನಾಗಿ ಯುದ್ಧವನ್ನು ಮಾಡಿದ್ದಲ್ಲದೆ ಅಧರ್ಮವನ್ನು ತುಳಿದವನೂ ಅಲ್ಲ. ಆದರೆ ಇಂದಿನ ದಿನ ರಣಕ್ಷೇತ್ರದಲ್ಲಿ ಹೋರಾಡುತ್ತಿರುವಂತಹ ಅಭಿಮನ್ಯುವಿನ ಧನುಸ್ಸನ್ನು ಖಂಡಿಸಬೇಕು ಎಂಬ ಹಾಗೆ ಹೇಳ್ತಾ ಇದ್ದೀರಿ ಗುರುಗಳೇ. ಈ ಕರ್ಣನಿಗೆ ಪ್ರತಿಸ್ಪರ್ಧಿ ಯಾರು ಅಂತ ಕೇಳಿದ್ರೆ ಅದು ಅರ್ಜುನ ಮಾತ್ರ ಎಂಬ ಹಾಗೆ ಈವರೆಗೆ ಭಾವಿಸಿದ್ದವನು. ಹಾಗಾದ್ರೆ ಅಂತಹ ಪರಾಕ್ರಮಿಯೊಂದಿಗೆ ಹೋರಾಡಬೇಕಂತಾದ್ರೆ ನಾನು ಧರ್ಮಿಷ್ಠನಾಗಿಯೇ ಉಳಿಯಬೇಕು. ಅಂತಹದರಲ್ಲಿ ಇಂದಿನ ದಿನ ಆ ಶಿಶು ಇಂತಹ ಪರಾಕ್ರಮದಿಂದ ಹೋರಾಡುತ್ತಿರುವಂತಹ ಸಂದರ್ಭದಲ್ಲಿ ಬೆಂಗಡೆಯಲ್ಲಿ ನಿಂತು ನಿಮ್ಮ ವಚನದಂತೆ ಧನುಸ್ಸನ್ನು ಕತ್ತರಿಸಿದಂತಾದ್ರೆ ಲೋಕ ಮೆಚ್ಚುವುದೇ ಗುರುಗಳೇ. ಇಂತಹ ಅಧರ್ಮದ ಕೆಲಸ ನಾನೆಂತೂ ಮಾಡಲಿ ಹೇಳಿ? ಧರ್ಮಾಧರ್ಮಗಳ ವಿವೇಚನೆಗೆ ಸಮಯವೇನೋ ಇದು? ಮತ್ತೆ ನಾವು ಯಾವುದಕ್ಕಾಗಿ ಕೆಲಸ ಮಾಡ್ತಾ ಭೂಮಿ ಪಾಲಕನುಳಿಗಲು ಸುಖ ಕಾಮಿದಲು ನಿನಗೆಲ್ಲ ದೋಷವೋ ಸ್ವಾಮಿ ಕಾರ್ಯದಿಂದಿದು ಗೌರೇ ಮಗಾತ್ಮಗ ಗುರುಗಳೇ, ಧರ್ಮಾಚರಣೆ ಅನ್ನುವುದು ಕೇವಲ ರಣಕ್ಷೇತ್ರಕ್ಕೆ ಮಾತ್ರ ಸಂಬಂಧಿಸಿದ ವಿಷಯ ಅಲ್ಲ. ಒಬ್ಬ ವ್ಯಕ್ತಿಯ ಸುದೀರ್ಘವಾದ ಜೀವನಾವಧಿಯಲ್ಲಿ ಒದಗಿ ಬರಬಹುದಾದಂತಹ ಅನೇಕ ಧರ್ಮ ಸೂಕ್ಷ್ಮಗಳಲ್ಲಿ ಧರ್ಮಕ್ಕೆ ವ್ಯತಿರಿಕ್ತವಾಗದ ಹಾಗೆ ಬದುಕನ್ನು ನಾವು ಸಾಧಿಸಬೇಕಾದದ್ದು ಅತ್ಯಗತ್ಯವಾಗಿರ್ತದೆ. ಏನು ನಿನ್ನ ಬಗ್ಗೆ ಎಲ್ಲ ಗೊತ್ತಿಲ್ಲದೆ ಇದ್ದವನೋ ನಾನು, ಎಲ್ಲ ಧರ್ಮದಿಂದಲೇ ಬದುಕಿರುವನೋ ನೀನು. ಅಧರ್ಮಕ್ಕೆ ಪ್ರೋತ್ಸಾಹವಾಗುವುದನ್ನು ಅನೇಕ ಮಾಡಲಿಲ್ಲ. ಈಗ ನಿನಗೆಂತದೊಂದು ಧಾರ್ಮಿಕ ಪ್ರಜ್ಞೆ ಬಂದದ್ದು. ಇನ್ನೂ ಒಂದು, ಯುದ್ಧ ಭೂಮಿಯಲ್ಲಿ ಆದ್ಯ ಧರ್ಮ ಯಾವುದು ಅನ್ನುವುದನ್ನು ನಾವು ಪ್ರಧಾನವಾಗಿ ಗಮನಿಸಬೇಕಾಗುತ್ತದೆ. ನಾವೀಗ ಹೋರಾಟ ಪ್ರಾರಂಭ ಮಾಡಿದ್ಯಾಕೆ? ಸುಯೋಧನನ ಗೆಲುವಿ. ಹೌದಲ್ವ? ಹೌದು. ಈಗ ಸುಯೋಧನ ಹೋರಾಟವೇ ಧರ್ಮಯುಕ್ತವಾದದ್ದ? ಅದೇ ಪ್ರಶ್ನೆ ಉಂಟು. ಯಾಕೆ ಲೋಕದಲ್ಲಿ ಅನೇಕರು ಆಡ್ತಾರೆ, ಪಾಂಡವರಿಗೆ ಸಲ್ಲಬೇಕಾದ ಭೂಮಿಯನ್ನು ಕೊಡುವುದಿಲ್ಲ ಅನ್ನುವುದಕ್ಕಾಗಿ ಮಾಡುವ ಹೋರಾಟ, ಒಬ್ಬರಿಗೆ ಸಲ್ಲಬೇಕಾದದ್ದನ್ನು ಕೊಡದೆ ಮಾಡುವ ಹೋರಾಟವನ್ನು ಧರ್ಮಯುದ್ಧ ಅಂತ ಹೇಳಲಿಕ್ಕೆ ಉಂಟು. ಅದೇ ಅಧರ್ಮದ್ದಾಗುತ್ತದೆ. ಅಧರ್ಮದ ಪಕ್ಷದಲ್ಲೇ ನಾವಿದ್ದೇವೆ. ಮತ್ತೆ ನಿನಗೆ ಧರ್ಮದ ವಿವೇಚನೆ ಅಂತದ್ದು ಬಂದದ್ದು. ಒಂದೋ ಪಕ್ಷ ಬಿಟ್ಟು ಹೋಗಬೇಕು. ಇಲ್ಲ, ಈ ಪಕ್ಷವನ್ನು ಒಪ್ಪಿಕೊಂಡಿದ್ದೇವೆ ಅಂತ ಆದ್ರೆ ಈ ಪಕ್ಷದ ಗೆಲುವಿಗೆ ಏನನ್ನಾದ್ರೂ ಮಾಡುವುದಕ್ಕೆ ನಾವು ಸಿದ್ಧರಾಗಬೇಕು. ಆದಷ್ಟು ನಮ್ಮ ಮಡಿವಂತಿಕೆಯನ್ನು ಉಳಿಸಿಕೊಂಡೇ ಮಾಡಬೇಕು. ಆದರೆ ಅನಿವಾರ್ಯವಾದ ಮನಸ್ಥಿತಿಯಲ್ಲಿ ಅಥವಾ ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ಸಾಧಿಸುವಂತಹ ಒಂದು ಉದ್ದೇಶಕ್ಕಾಗಿ ಸ್ವಲ್ಪ ಅಧರ್ಮವನ್ನಾದರೂ ಒಬ್ಬ ವ್ಯಕ್ತಿಯಾದವ ಆಚರಿಸಬೇಕು. ಯಾಕೆ? ಆಮೇಲೆ ಅದಕ್ಕೊಂದು ಪ್ರಾಯಶ್ಚಿತ್ತವನ್ನಾದರೂ ಮಾಡಿಕೊಳ್ಳಿಕ್ಕೆ ಬರ್ತದೆ. ಅಧರ್ಮವನ್ನೇ ಆಚರಿಸುವುದಿಲ್ಲ ಅನ್ನುವ ಹಾಗೆ ಕುಳಿತರೆ ಈ ಕಡೆಗೆ ಧರ್ಮಾಚರಣೆಯ ಫಲವೂ ಇಲ್ಲ, ಗೆಲುವನ್ನು ಕಾಣುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಿದ್ರೆ ವ್ಯಾವಹಾರಿಕವಾದಂತಹ ಪ್ರಪಂಚದಲ್ಲಿ ಕರ್ತವ್ಯವನ್ನು ಎಸಗುವ ಮಾಡಬೇಕಾದದ್ದೇನು? ಧರ್ಮದಿಂದ ಸಾಧ್ಯವಾಗುವುದಾದರೆ ಧರ್ಮವೇ, ಆಗುವುದಿಲ್ಲ ಕೊನೆಯ ಪಕ್ಷ ಅಧರ್ಮವಂತ ಗುರುತಿಸಲ್ಪಡಬಹುದಾದಂತಹ ವಿಧಾನದಲ್ಲಾದರೂ ಗೆಲುವನ್ನು ಹೊಂದಬೇಕು. ಆಮೇಲೆ ಅದಕ್ಕೆ ಬೇಕಾದರೂ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋಣ. ಭೂಮಿ ಪಾಲನ ಗೆಲುವಿಗೋಸ್ಕರ ಸುಯೋಧನನ ಗೆಲುವೇ ನಮಗೆ ಪ್ರಧಾನ ಲಕ್ಷ್ಯವಾದ್ದರಿಂದ ಇನ್ನೂ ಒಂದು, ಈಗ ಯುದ್ಧ ಭೂಮಿಯಲ್ಲಿ ಧರ್ಮಯುದ್ಧ ಅಲ್ಲದೆ ಇದ್ದದ್ದು ಇಲ್ಲಿಯೂ ಈಗಾಗಲೇ ಆಚರಿತವಾಗಿದೆ. ನಮ್ಮ ಪಾಳಯದಿಂದ ಅಲ್ಲ, ಪಾಂಡವರ ಪಾಳಯದಿಂದಲೇ ಆಗಿದೆ. ಹಾಗಿದ್ರೆ ಅವರು ಮಾಡಿದ್ದಾರೆ, ನಾವು ಮಾಡುವುದಲ್ಲ. ಅವರಿಗೂ ಅನಿವಾರ್ಯವಾದ ಕಾಲಘಟ್ಟದಲ್ಲಿ ಮಾಡಿದ್ದಾರೆ ಅಂತ ಅರ್ಥ, ನಾವು ಮಾಡಬಹುದು ಅಂತ ಅರ್ಥ. ಆದ್ದರಿಂದ ಅದಕ್ಕಾಗಿ ಯೋಚಿಸಬೇಕಾದದ್ದಿಲ್ಲ. ಇನ್ನೂ ಒಂದು, ಇದು ಚಕ್ರವ್ಯೂಹ. ಚಕ್ರವ್ಯೂಹವನ್ನು ಪ್ರವೇಶಿಸುವಂತಹ ಯೋಧನಿಗೆ ಎಲ್ಲ ಕಡೆಗಳಿಂದಲೂ ಬರಬಹುದಾದ ಶಸ್ತ್ರಾಘಾತವನ್ನು ತಡೆ ಹಿಡಿಯಬಲ್ಲಂತಹ ಸಾಮರ್ಥ್ಯ ಬೇಕು ಚಕ್ರವ್ಯೂಹದಲ್ಲಿ. ಆದ್ದರಿಂದ ಹಿಂದಿನಿಂದ ಹೊಡೆದದ್ದು ಮುಂದಿನಿಂದ ಹೊಡೆದದ್ದು ಪ್ರಶ್ನೆ ಇಲ್ಲ. ಆದ್ದರಿಂದ ನನ್ನಲ್ಲಿ ಹೋರಾಟ ಮಾಡುವಾಗ ಬೆಂಗಡೆಯಿಂದ ಧನಸ್ಸು ಕತ್ತರಿಸುವ, ಮತ್ತೆ ಆಮೇಲೆಲ್ಲ ಆಲೋಚನೆ ಮಾಡಿ. ಸೇನಾ ನಾಯಕರಾದಂತಹ ನೀವೇ ಹೇಳಿದ ಮೇಲೆ ಧರ್ಮಗಳ ಜಿಜ್ಞಾಸೆ ಪರಿಹಾರವಾಯಿತು ಗುರುಗಳೇ. ಸರಿ, ನಿನಗೂ ನನಗೆ ಇಬ್ಬರಿಗೂ ಇಲ್ಲ ದೋಷ. ಬಂದ್ರೆ ಸುಯೋಧನ ನಾಳೆ ಪರಿಹಾರ ಮಾಡಿಕೊಡ್ತಾನೆ. ಸರಿ.
ನೋಡಿ ಅಂತೆ ಯುದ್ಧ 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 ಎಂಬ ಹಾಗೆ ಹೇಳ್ತಾ ಇದ್ದಾನೆ. ಇವನನ್ನು ನಾನು ಕೊಲ್ಲಬಾರದು. ಬಿಡಾರದಲ್ಲಿದ್ದಾರೆ ಕೆಲವರು ಹೆಸರು ಮಾಡಬೇಕಂತ ಪ್ರಯತ್ನಿಸ್ತಾ ಇದ್ದಾರೆ. ಅವರಿಗೊಂದು ಅವಕಾಶ ಕೊಟ್ಟು